ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬೆಳಿಗ್ಗೆ ಛಾಂದೋಗ್ಯೋಪನಿಷತ್ತಿನ ಈ ಪಾಠದಲ್ಲಿ 6ನೇ ಅಧ್ಯಾಯದಲ್ಲಿ ತತ್ವವಿವೇಕದ ಬಗ್ಗೆ ಮುಗಿದಿತ್ತು. ಪರಸ್ವಭಾವ ಅಭಿಮತೇಹೆ ಅಪಹರ್ತ ಸ್ವವಂಚನಾತ್ ಸ್ಥೇನಶ್ಚ ಅಭೇದ ವೇತ್ತಾತು ಬ್ರಹ್ಮಣೋ ಹನ್ಯತೆ ಸದಾ. ಇಲ್ಲಿವರೆಗಾಗಿತ್ತು. ಯಾರು ಅಭೇದ ವೇತ್ತಾ ಇದ್ದಾನ, ಬ್ರಹ್ಮನಿಗೂ ತನಗೂ ಅಭೇದ ಇದೆ ಎಂದು ತಿಳಿದುಕೊಳ್ಳುತ್ತಾನೋ ಅವನು ಏನಾಗ್ತಾನ ಅಂತಂದ್ರೆ ಅವನು ಅಪಹರ್ತನೂ ಹೌದು, ಸ್ಥೇನನೂ ಹೌದು. ಅಂದ್ರೆ ದರೋಡೆಕೋರನೂ ಹೌದು, ಕಳ್ಳನೂ ಹೌದು. ಎರಡೂ ಅವನಿಗೆ. ಅಂದ್ರೆ ಶಾಸ್ತ್ರ ಜೀವಬ್ರಹ್ಮರನ್ನು ಅಭಿನ್ನರು ಅಂತ ತಿಳಿದುಕೊಳ್ಳುವವರಿಗೆ ಎಂತಹ ಶಬ್ದಗಳಿಂದ ಕರೀತಾ ಇದೆ ಅಂತ ಅರ್ಥೈಸಿಕೊಂಡ ಮೇಲಾದ್ರೂ ಆ ಕಡೆಗೆ ಹೋಗ್ಬಾರದು. ಇಲ್ಲಪ್ಪ ನಾನು ತಿಳ್ಕೋಬಾರದು, ತಪ್ಪದ, ಇಷ್ಟು ನಿಂದಿತವಾದ ಶಬ್ದಗಳಿಂದ, ದೋಷಪೂರ್ಣವಾದ ಶಬ್ದಗಳಿಂದ ಕರೀಲಿಕ್ಕತ್ತದ ಅಂತ ಗೊತ್ತಾಗಬೇಕು ಬೇಡ ನಮಗೆ. ಅದಕ್ಕೆ ಈ ವಾಕ್ಯಗಳನ್ನೆಲ್ಲ ಎತ್ತಿ ಸರಸ್ವತಿ ಪೂಜೆ ಆದ್ಮೇಲೆ ಇಟ್ಬಿಟ್ಟಾರ. ಸಿಕ್ಕೇ ಇಲ್ಲ ಅವ್ರಿಗೆ ಇನ್ನೂ. ಸೊ ಅದು ಸಮಸ್ಯೆ ಆಗಿದೆ. ಇಂಟರ್ಪ್ರಿಟ್ ಮಾಡೋ ಪ್ರಶ್ನೆ ಇಲ್ಲ. ವಾಕ್ಯ ಸಿಕ್ಕಿದ್ರೆ ಎಚ್ಚರಿಸ್ಕೋತಿದ್ರು. ಅವ್ರೇನ್ ಮಾಡ್ಬಿಟ್ಟಾರ, ಅವ್ರದಷ್ಟೇ ವಾಕ್ಯ ಹೇಳ್ಕೊಂಡು ಉಳಿದ ವಾಕ್ಯಲೇ ತಿಕ್ಬಿಟ್ಟಾರ. ಅದು ಸಮಸ್ಯೆ. ಸರಿ, ಇನ್ನು ಮುಂದೆ ನೋಡ್ರಿ. ನಚ ದಾರ್ಢ್ಯ ಮಾತ್ರ ದೃಷ್ಟಾಂತೋ ಯಂ. ಇದೊಂದು ಬೆಳಗ್ಗೆ ಹೇಳಿದ್ದೆ. ದಾರ್ಢ್ಯ ಅಂದ್ರೆ ಏನು? ಶಪಥ, ವಾಸ್ತವ. ಹೆಂಗದ ಅಂದ್ರೆ ಈಗ ಅಲ್ಲೇನದ, ಯಾರು ಕಳ್ಳತನ ಮಾಡಿದ್ದಾನೆ, ಯಾರು ಕಳ್ಳತನ ಮಾಡಿಲ್ಲ, ಇವರಿಬ್ಬರನ್ನೂ ಕರೆದು ಏನ್ ಮಾಡ್ತಾರ ಅಂತಂದ್ರ ವಿಚಾರ ಮಾಡ್ತಾರ. ಪರೀಕ್ಷೆಗೆ ಇದು ಮಾಡ್ಬೇಕಲ್ಲ, ಅವ್ರನ್ನ ವಿಚಾರಣೆ ನಡೆಸಬೇಕಲ್ಲ. ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಪ್ರಮಾಣ ಮಾಡಿ ವಿಚಾರ ಮಾಡಿದಾಗ ಯಾರು ಗಟ್ಟಿಯಾಗಿ ನಂಬಿಕೊಂಡಿದ್ದಾನೋ, ನಾನು ಕಳ್ಳತನ ಮಾಡಿಲ್ಲ ಅಂತ ಗಟ್ಟಿಯಾಗಿ ನಂಬಿಕೊಂಡಿದ್ದಾನೋ ಅಂತಹ ವ್ಯಕ್ತಿ ಪಾರಾಗ್ಬಿಡ್ತಾನೆ. ಯಾರು ಗಟ್ಟಿಯಾಗಿ ನಂಬಿಕೊಂಡಿಲ್ವೋ ಅಂತಹ ವ್ಯಕ್ತಿ ಏನಾಗ್ತಾನ ಅಂದ್ರೆ ಸಿಕ್ಕಾಕೊಳ್ತಾನ. ಕೆಲವರು ಸುಳ್ಳು ಹೇಳುವಾಗ ಅದೆಷ್ಟು ಚಂದ ಹೇಳ್ತಿರ್ತಾರ ಅಂತಂದ್ರೆ ಸತ್ಯ ಹೇಳೋವನೇ ಅಂಜ್ಕೋಬೇಕು. ಹೌದು, ನಾನ್ ಹೇಳ್ತಿರೋದು ಸತ್ಯವಾ, ಅವನು ಹೇಳ್ತಿರೋದು ಸತ್ಯವಾ ಅಂತ ತನ್ನ ಹೇಳುವಿಕೆ ಮೇಲೆ ಅವನಿಗೆ ಸಂಶಯ ಬರುವಷ್ಟು ಚಂದ ಹೇಳ್ತಿರ್ತಾರ. ಅದಕ್ಕಲ್ಲಿ ಒಂದ್ ಮಾತು ಬರ್ತದೆ. ಏನಂತಾರ ಅವರು, ಕಳ್ಳತನ ಮಾಡಿದವರು ಕಳ್ಳತನ ಮಾಡದೇ ಇದ್ದವರ ಮಧ್ಯದಲ್ಲಿ ಯಾವ ವ್ಯಕ್ತಿ ಆಣಿ ಪ್ರಮಾಣಗಳನ್ನ ಮಾಡಿ ಹೇಳಿದಾಗ್ಲೂ ನೋಡು, ಪ್ರಮಾಣ ಮಾಡಿ ಹೇಳು, ಸಿಕ್ಕಾಕೊಂಡು ನನ್ನ ಒದ್ದ ಬಿಡ್ತಾರ ನಿನ್ನ, ಇಷ್ಟೆಲ್ಲ ಹೇಳಿದಾಗ್ಲೂ ಇಲ್ರಿ ನಾ ಮಾಡಿ, ನೀವು ಕೊಂದ್ ಹಾಕ್ರಿ ನಾ ಮಾಡಿಲ್ಲ ಅಷ್ಟೇ ಅಂತ ಹೇಳಿ ಅವ್ರಿಗೆ ಹೆದರ್ಸಿರ್ತಾರ ನೋಡ್ರಿ. ಅವ ಪಾರ ಬಿಡ್ತಾನ್ರಿ. ಅವ ಏನ್ ಪಾಪ ಹೆದರ್ಸಿ ಕೂಡ್ಲಿ, ಹೌದೇನ್ರಿ ಹೋಲ್ ಬಿಡ್ರಿ ಸೊಳ್ಳೆ, ಏನ್ ಒಂದ್ 2 ದಿವಸ ಒಳಗಿದ್ದು ಬಂದ ಅಡ್ಡಿ ಇಲ್ಲ. ಆ ಜೈಲಿನ ಹವಾಪಾನಿ ಮೇಲೆ ಪ್ರೀತಿ ಬಂದ ಅಂದ್ರೆ ಸಿಕ್ಕಾಕೋತಾನವ. ಅಂದ್ರೆ ಇವ ಏನ್ ದೃಷ್ಟಾಂತ, ಈ ವ್ಯಾಖ್ಯಾನಕಾರ ಏನ್ ತೆಗಿತಾ ಇದ್ದ ವ್ಯಕ್ತಿ ಅಂದ್ರೆ ದೃಷ್ಟಾಂತದೊಳಗಿನ ಆಣೆ ಪ್ರಮಾಣಗಳು ದಾರ್ಢ್ಯದ ಮೇಲೆ ಭಾರ ಅದ, ಇಲ್ಲಿ ಕಳ್ಳತನದ ಮೇಲೆ ಅಥವಾ ಅಭೇದವನ್ನ ತಿಳ್ಕೊಂಡ ಹಿಂಗೆಲ್ಲ ಇಲ್ಲೇ ಇಲ್ಲ. ಅಲ್ಲಿರೋ ಅತ್ಯಂತ ಸರಳದ. ಅದಕ್ಕೆ ಹೆಂಗ ಅರ್ಥ ಮಾಡಬೇಕು ಅಂತಂದ್ರ, ಯಾರಾದ್ರೂ ಜೀವಬ್ರಹ್ಮರು ಅಭಿನ್ನರೋ ಅಲ್ಲೋ ಪ್ರಮಾಣ ಮಾಡಿ ಹೇಳ ಅಂತ ಕೇಳಿದ ಕೂಡನೆ ಯಾವ ವ್ಯಕ್ತಿ ಪ್ರಮಾಣ ಪಡಿಸ, ನನಗಂತರೂ ವಿಶ್ವಾಸ ರೀ, ನಾನೇ ಬ್ರಹ್ಮ ಅಂತಕೊಂಡು ಹೇಳಿ ಅಂತ ಹೇಳಿ ಅನ್ಕೋತಾನ, ಅಪಾರ ಬಿಡ್ತಾನ. ಯಾವ ಸ್ವಲ್ಪ ಹೆದರ್ಕೊಂಡು ಡೋಳ್ ಆಗ್ತಿರ್ತಾನ ನೋಡ್ರಿ, ಅವ ಮತ್ ಸಂಸಾರಕ್ಕೆ ಬರ್ತಾನ ಅಂತಷ್ಟ ಅಭಿಪ್ರಾಯದ ಹೊರತಾಗಿ ಇಲ್ಲಿ ಸುಳ್ಳ ನಿಂದ ಇಲ್ಲದ ಇಲ್ಲಿ ಜೀವಬ್ರಹ್ಮರ ಭೇದವನ್ನು ತಿಳ್ಕೊಂಡವನಿಗೆ ಅಂತ ಕೆಲವರು ಇಂಟರ್ಪ್ರೇಟ್ ಮಾಡ್ಯಾರ. ಅದಕ್ಕೆ ಶ್ರೀಮದಾಚಾರ್ಯರು ನಚ ದಾರ್ಢ್ಯ ಮಾತ್ರ ದೃಷ್ಟಾಂತೋ ಯಂ. ಅರ್ಥ ಆಗಿರ್ತದಲ್ಲ ಎಲ್ಲರಿಗೂ? ವಿಷಯ ತಿಳಿತಲ್ಲ. ದಾರ್ಢ್ಯ ಮಾತ್ರ ಇದ್ರೆ ಕೇವಲ ದಾರ್ಢ್ಯದ ವಿಷಯದಲ್ಲಿ ಕಳ್ಳತನ ಮಾಡ್ಯಾನ ಮಾಡಿಲ್ಲ ಎಂಬ ಪ್ರಶ್ನೆ ಇಲ್ಲೇ ಇಲ್ಲ. ದೃಢವಾಗಿ ಹೇಳ್ಯಾನು ಅದೃಢವಾಗಿ ಹೇಳ್ಯಾನು ಇಷ್ಟ ವಿಷಯ ಬಂದದಲ್ಲಿ ನೀ ಏನ್ ಮಾಡಿ ಪ್ರಶ್ನೆ ಇಲ್ಲ. ಹೇಳೋದು ಹೆಂಗೆ ಹೇಳಿ ಅದನ್ನ ಹೇಳ ಮೊದ್ಲು, ಅದು ಮುಖ್ಯ ನಮಗೆ. ಶಾಲೆಗೆ ತಡ ಮಾಡಿ ಬಂದಾನವ, ಅದು ಶಾಲೆಗೆ ತಡ ಮಾಡಿ ಬಂದಿದ್ದ ಪ್ರಶ್ನೆ ಇಲ್ಲ ನಮಗ, ಹೆಂಗ್ ಹೇಳ್ಯಾನವ ಮಾಸ್ತರ್ ಮುಂದೆ, ಅದು ಬಹಳ ಮಹತ್ವದ್ದು. ಏನಿಲ್ಲ, ಟ್ರೈನ್ ಪಂಚರ್ ಆಗಿತ್ತು ಶಾಲಿಗೆ. ನಿಮ್ಮಂಗ ವಿದ್ಯಾರ್ಥಿ ತಡ ಮಾಡಿ ಬಂದಂತ, ಇವತ್ ಬಂದ್ರಲ್ಲ ಹಂಗ ಮಾಸ್ತರ್ ಕೇರ್ ಅಂತ, ಯಾಕೆ ತಡ ಮಾಡಿ ಬಂದ್ಯೋ ಅಂತ ಕೇರ್ ಅಂತ. ಮಾಸ್ತರ್, ಸರ್ ನಿನ್ನೆ ನೀವು ಪಾಠ ಹೇಳಿದ್ದನ್ನು ಪರಿಪಾಲನೆ ಮಾಡ್ಲಿಕ್ಕೆ ಹತ್ತಿದ್ದೇನು. ನಾ ಏನ್ ಹೇಳಿದ್ದೆ ನಿನ್ನೆ? ಒಂದ್ ದಿವಸದಲ್ಲಿ ಒಬ್ಬರಿಗಾದ್ರೂ ಪರೋಪಕಾರ ಮಾಡ್ಬೇಕು ಅಂತ ನೀವು ಹೇಳಿದ್ರಿ,
ಅದನ್ನ ಮಾಡ್ಲಿಕ್ಕೆ ಹೋದೆ ತಡ ಆಯ್ತು. ಹೌದು, ಏನ್ ಮಾಡ್ಲಿಕ್ಕೆ ಹೋದ್ರೆ ಒಬ್ಬ ಅಜ್ಜಿನ ವಯಸ್ಸಾದಕ್ಕಿನ್ನ ರೋಡ್ ಆ ಕಡೆಯಿಂದ ಈ ಕಡೆ ದಾಟಿಸ್ಲಿಕ್ಕೆ ಹೋದೆ, ಅದಕ್ಕೆ ತಡ ಆತ್ರ. ಹೌದಾ, ಅದನ್ನ ಇಷ್ಟು ದಾಟಿಸ್ಲಿಕ್ಕೆ ಯಾಕೆ ತಡ ಆಗ್ಬೇಕು ಅಂತ ಮತ್ ಪ್ರಶ್ನೆ ಕೇಳಂತ. ಏನಿಲ್ಲ, ಆ ಕೇರಳ ಈ ಕಡೆ ಬರ್ಲಿಕ್ಕೆ ಒಲ್ಲೆ ಅಲ್ಲಿಗೆ ತಿಂದು ಅಂತ ಅಕ್ಕಿಯರ ಅಲ್ಲಿದ್ದಕ್ಕಿ ಒಲ್ಲೆ ನಾ ಬಿಡ್ಲಿಲ್ರಿ. ನಿಮ್ಗೆ ಅರ್ಥ ಆಗ್ಲಿಲ್ಲ. ಅವ್ನ್ ಚಂದ ಹೇಳ ಸುಳ್ಳು ಅಷ್ಟೇ ಇಟ್ಕೊಡ್ರಿ ನೀವು. ಅವಂಗ ದಾಟಿಸ್ಬೇಕು ಅವಲ್ಲಿ ದಾಟದ, ನೀವೇ ಸುಮ್ನೆ ತಿಳ್ಕೊಡ್ರಿ. ಶ್ರೀರಚರ ಗಂಭೀರ ಪಾಠ ಹೇಳ್ಬಿಡ್ಕೊಂಡ್ಬಿಡ್ರಿ. ಅದಕ್ಕ ನೀನು ಏನ್ ಹೇಳ್ತೀಯ ಎಂಬ ಪ್ರಶ್ನೆ ಇಲ್ಲ ಮಗ. ದೃಢವಾಗಿ ಹೇಳ್ತೀಯೋ ಅದೃಢವಾಗಿ ಹೇಳ್ತೀಯೋ ಎಂಬುದಷ್ಟ ವಿಷಯ. ಏನ್ರಿ ಅದೇ ಪುನರ್ಜನ್ಮ ನಂಬಿಕೆ ಅದ ಇಲ್ಲ. ನಮ್ಮ ಮಾವು ತಿಳ್ಕೊಂಡ್ರೆ ಸೈದಿ ತಸ್ಯ ಕರ್ತಾ ಭವತಿ ತೈದಿ ತಸ್ಯ ಕರ್ತಾ ನ ಭವತಿ ಇತಿ ಹತಿ ಮುಕ್ತ್ಯೋರಪಹಾರ ಅನಪಾರ ಏಕತ್ವ ಏಕಹೇತುಕತ್ವ ಶ್ರುತೇಗೆ. ಅಲ್ಲ, ಇದು ದಾರ್ಢ್ಯದ ವಿಷಯದಲ್ಲಿ ಇದೆ ಅಂತ ತಿಳಿಬೇಡ್ರಿ. ಯಾಕ ಅಂತಂದ್ರ ಉಪನಿಷತ್ತಿನಲ್ಲಿ ಏನಿದೆ ಅಂದ್ರ ಯದಿ ಕರ್ತಾ ಭವತಿ ಯದಿ ನ ಕರ್ತಾ ಭವತಿ, ಅವ ಕಳ್ಳತನ ಮಾಡಿದ್ದಾದರೆ, ಕಳ್ಳತನ ಮಾಡದೇ ಇದ್ದದ್ದಾದರೆ ಅಂದ್ರೆ ಕರ್ತೃತ್ವ ಅಕರ್ತೃತ್ವಗಳನ್ನು ಹೇಳಿಗತ್ತ ಹೊರತಾಗಿ ಏನ್ ಹೇಳಿಗತ್ತಿಲ್ಲ. ದೃಢೋ ಭವತಿ ಅದೃಢೋ ಭವತಿ ಅಂತ ಹೇಳಿಲ್ಲ. ಒಂದು ವೇಳೆ ಉಪನಿಷತ್ತಿಗೆ ನೀವು ಹೇಳುವ ಅಭಿಪ್ರಾಯ ಇದ್ದದ್ದಾದರೆ ಹೆಂಗ್ ಹೇಳ್ಬೇಕಾಗಿತ್ತು ಶಬ್ದ? ಅವನು ಕಳ್ಳತನ ಮಾಡಿದ್ದಾನೆ ಎಂಬ ವಿಷಯದಲ್ಲಿ ದೃಢವಾಗಿದ್ದಾನೋ ಅದೃಢವಾಗಿದ್ದಾನೋ ಅಂತ ವಾಕ್ಯ ಬರೀಬೇಕಾಗಿತ್ತು. ಏನ್ ಬರ್ದಾರ? ಕರ್ತಾ ಭವತಿ ತಸ್ಯ ಅಕರ್ತಾ ಭವತಿ. ಕಳ್ಳತನ ಮಾಡಿದ್ದಾನೋ ಅಥವಾ ಮಾಡಿಲ್ಲವೋ ಅಂತ ಹೇಳಿದ್ರಿಂದ ಮಾಡದೇ ಇರುವಿಕೆ ಹಾಗೂ ಮಾಡಿರುವಿಕೆ ಎನ್ನದ ಮೇಲೆ ಭಾರ ಹಾಕಿದೆ ಹೊರತಾಗಿ ದೃಢವಾಗಿ ಹೇಳಿದ್ದಾನೋ ವಾಸ್ತವದಲ್ಲಿ ಹೇಳಿದ್ದಾನೋ ಇಲ್ವೋ ಎಂಬ ವಿಷಯದಲ್ಲಿ ಭಾರ ಹಾಕಿಲ್ಲ. ಅಚ್ಚ ದಾರ್ಢ ಮಾತ್ರೇ ದೃಷ್ಟಾಂತೋ ಯಂ ಸ ಇದಿ ತಸ್ಯ ಕರ್ತಾ ಭವತಿ ಸ ಇದಿ ತಸ್ಯ ಕರ್ತಾ ನ ಭವತಿ ಇತಿ ಹತಿ ಮುಕ್ತ್ಯೋಃ ಅಪಹಾರ ಅನಪಹಾರ ಏಕೈಕ ಹೇತುಕತ್ವ ಶ್ರುತೇಃ ಅನ್ಯಥಾ ಯದಿ ದೃಢೋ ಭವತಿ ಯದಿ ಅದೃಢೋ ಭವತಿ ಇತಿ ಉಚ್ಯೇತ. ಹಿಂಗ್ ಹೇಳ್ಬೇಕಾಗಿತ್ತು. ಹಂಗಂತೂ ಹೇಳಿಲ್ಲ. ಅಂದ ಮೇಲೆ ಅದರ ಅರ್ಥ ಏನು ಅಂತಂದ್ರ ಭೇದಜ್ಞಾನಿಯನ್ನು ನಿಂದನಾ ಮಾಡಿದ್ದೆ ಅದರ ಅಭಿಪ್ರಾಯದ. ಸರಿ ಆಯ್ತಾ? ತಿಳಿತಿಲ್ಲ ಶ್ರೀರಚಾರ? ಬಂದಾರ ರೈಟ್. ಹಾ ಭೇದ ಅಲ್ಲ, ಭೇದ ಜ್ಞಾನ ಅಲ್ಲ, ಅಭೇದ ಜ್ಞಾನವನ್ನ ಮಾಡಿಕೊಂಡವನನ್ನು ನಿಂದಿಸಿದ್ದು ಆಗಿದೆ ಅಂತ ತಿಳ್ಕೊಳ್ರಿ. ಸರಿ. ಇನ್ನ ಮತ್ತೊಬ್ರು ಏನು ಅಂದ್ರೆ ಅಕ್ಷರಶಃ ಇದು ಪ್ರಾಯ ಏನಂತಾರ, ಯಾಕಂದ್ರೆ ವೇದೇಶ್ ತೀರ್ಥ ಶ್ರೀಪಾದ ಹಂಗೆ ಬರ್ದಾರ. ಇಲ್ಲ ನೋಡ್ರಿ, ಇಲ್ಲಿ ಆ ದೃಷ್ಟಾಂತದಲ್ಲಿ ಉಳಿದ ಸಂಬಂಧವಿಲ್ಲೇ ಇಲ್ಲ. ಸತ್ಯ ಸುಳ್ಳು ಇಷ್ಟೇ ಸಂಬಂಧಪಟ್ಟದ್ದು. ಈ ಸಂಬಂಧ ಉಳಿದದೇನು ಸಂಬಂಧ ಇಲ್ಲೇ ಇಲ್ಲ. ಸತ್ಯದಲ್ಲಿ ವಿಶ್ವಾಸ ಇಟ್ಟುಕೊಂಡು ಅವ ಸತ್ಯವನ್ನೇ ಹೇಳಿದ್ದಾದ್ರೆ ಅದಕ್ಕೆ ಹೇಳ್ತಾರ. ಯಾರು ಬರ್ದಾರ? ವೀರೇಶ್ ತೀರ್ಥರು. ಅತ್ರ ದೃಷ್ಟಾಂತ ವಾಕ್ಯೆ ಸತ್ಯ ಅನೃತ ಅಭಿಸಂಧಿ ಮಾತ್ರ ವಿವಕ್ಷಿತಂ. ಈ ದೃಷ್ಟಾಂತ ವಾಕ್ಯದಲ್ಲಿ ಸತ್ಯ ಹೇಳಿದವನು ಸುಳ್ಳು ಹೇಳಿದವನು ಎಂಬುದಷ್ಟೇ ಅಭಿಪ್ರಾಯದ. ಯಾಕ? ತಪ್ತ ಪರಶು ಹಸ್ತ ತಲ ಸಂಯೋಗಸ್ಯ ತುಲ್ಯತ್ವೇಪಿ. ಇಬ್ಬರೂ ಕಾಯ್ದ ಕಬ್ಬಿಣವನ್ನ ಮುಟ್ಟಿದ್ರು ಸಮಾನವಾಗಿದ್ರೂ ಕೂಡ, ಇಬ್ರು ಮುಟ್ಟ್ಯಾರಿಲ್ಲೋ, ಕಳ್ಳತನ ಮಾಡಿದವನು ಮಾಡದೇ ಇದ್ದವನು ಇಬ್ರೂ ಕೂಡ ಏನ್ ಮಾಡ್ಯಾರ? ಅದನ್ನ ಹಿಡ್ಕೊಂಡಾರ. ಆಗ ಕಳ್ಳತನ ಮಾಡಿದವನು ಮಾಡದೇ ಇದ್ದವರು ಯಾಕೆ ಸುಟ್ಕೊಂಡ್ರು ಅಂದ್ರೆ ಸುಳ್ಳು ಹೇಳಿದ್ದಕ್ಕೆ ಸುಟ್ಕೊಂಡ, ಸತ್ಯ ಹೇಳಿದ್ದಕ್ಕೆ ಸುಟ್ಕೊಳ್ಳಿಲ್ಲ. ಹೌದಿಲ್ಲ? ಮತ್ತೆ ಈಗ ಅಷ್ಟೇ ವಿಷಯ. ನೀವು ದೃಷ್ಟಾಂತ ಎದಕ್ಕೆ ಕೊಟ್ಟಿರಿ? ಸುಳ್ಳು ಹೇಳ್ತಾನೋ ಸತ್ಯ ಹೇಳ್ತಾನೋ ಅಂತ ತಿಳ್ಕೊಂಡು ನೋಡ್ಲಿಕ್ಕೆ ಪರೀಕ್ಷೆ ಆಗಿದೆ. ಹಾಗಿದ್ದರೆ ಸತ್ಯವಾಗಿ ಬ್ರಹ್ಮಾತ್ಮ ಜ್ಞಾನ ಉಳ್ಳವನು ಅವನನ್ನು ಹೊಂದುತ್ತಾನ, ಬರುವುದಿಲ್ಲ. ಯಾರು ಸತ್ಯವಾದ ಇದು ಬ್ರಹ್ಮಾತ್ಮ ಜ್ಞಾನ ಉಳ್ಳವನಾಗಿಲ್ಲ, ಅವ ಸುಳ್ಳು ಹೇಳಿದಂತಾಗಿ ಪುನಃ ಸಂಸಾರಕ್ಕೆ ಬರ್ತಾನ ಅಂತ ಹಿಂಗ್ಯಾಕೆ ಅಭಿಪ್ರಾಯ ಹೇಳ್ಬಾರ್ದು? ಇದ್ದು ಒಂದ ದೃಷ್ಟಾಂತನ್ನ ಎಷ್ಟು ಸರ್ತಿ ತಿರುಗ್ತಾರ ನೋಡ್ರಿ. ಒಟ್ಟೆಲ್ಲ
ಛೇ 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 ಅದೆಲ್ಲ ಒಟ್ಟು ಎಲ್ಲಾ ಅಂದ್ರೆ ಆಚಾರ್ಯ ಮಾಡ್ರ ಎಲ್ಲಾ ವ್ಯಾಖ್ಯಾನಗಳನ್ನು ಹಿಡ್ಕೊಂಡ್ ಬಂದ್ಬಿಟ್ರ ಒಮ್ಮೆ ಅಷ್ಟು ವ್ಯಾಖ್ಯಾನ ಹಿಡ್ಕೊಂಡ್ ತಂದ ಹಾಕತ್ತ. ಅದಕ್ಕೆ ನೋಡ್ರಿ ನಚ ಸತ್ಯ ಅಸತ್ಯ ಮಾತ್ರ. ಮುಂದಿನ ವಾಕ್ಯ 419ರಲ್ಲಿ ಸತ್ಯ ಅಸತ್ಯದ ವಿಷಯದಲ್ಲಿ ಕೇವಲ ಸತ್ಯ ಕೇವಲ ಅಸತ್ಯ ವಿಷಯದಲ್ಲಿ ಅದ ಅಂತ ಅರ್ಥ ಅಲ್ಲ. ಮಾತ್ರ ಪದ ಏನ್ ಹೇಳ್ತದ? ಕೇವಲ ಅಂತ ಅರ್ಥ. ಅಂದ್ರೆ ಇಡೀ ದೃಷ್ಟಾಂತದಲ್ಲಿ ಸತ್ಯತ್ವ ಅಸತ್ಯತ್ವವನ್ನಷ್ಟೇ ಹೇಳೋದಾಗಿದ್ರೆ ಏನಾಗಬೇಕಾಗಿತ್ತು? ತದಾ ಸತ್ಯ ಅನ್ನತವಾಗ್ ದೃಷ್ಟಾಂತೇನ ಪೂರ್ತೆ ಅಪಹಾರ ದೃಷ್ಟಾಂತೋ ನ ಸ್ಯಾತ್. ಆವಾಗ ಅಪಹಾರದ ದೃಷ್ಟಾಂತ ಯಾಕೆ ಕೊಡಬೇಕಾಗಿತ್ತು? ಅವನು ಕದ್ದಿದ್ದರೆ, ಕದಿಯದೇ ಇದ್ದರೆ ಇದು ಕೊಡಬಾರ್ದಾಗಿತ್ತು. ಸತ್ಯ ಹೇಳಿದರೆ, ಅಸತ್ಯ ಹೇಳಿದ್ರೆ ಸಾಕಾಗಿತ್ತು. ಈಗ ಕೈಯಲ್ಲಿ ಕಾದ ಕಬ್ಬಿಣವನ್ನ ಹಿಡಿದುಕೊಂಡಾಗ ಇಬ್ಬರು ಸತ್ಯ ಹೇಳುವವರು ಸುಳ್ಳು ಹೇಳುವವರು ಇಬ್ಬರು ಹಿಡ್ಕೊಂಡಿರುವಾಗ ಒಬ್ಬರಿಗೆ ಸುಡ್ತು ಒಬ್ಬರಿಗೆ ಸುಡ್ಲಿಲ್ಲ ಎಂಬುದು ಸತ್ಯ ಮಾತು ಅಸತ್ಯ ಮಾತಿನಲ್ಲಿ ದೃಷ್ಟಾಂತ ಮುಕ್ತಾಯವಾಗ್ತಿರುವಾಗ ಕಳ್ಳತನ ಮಾಡಿದವನು ಸತ್ಯ ಹೇಳಿದರೆ, ಕಳ್ಳತನ ಮಾಡದೇ ಇದ್ದವನು ಸುಳ್ಳು ಹೇಳಿದರೆ, ಹೀಗೆಲ್ಲ ಯಾಕೆ ಬೇಕಾಗಿತ್ತು? ಆಮೇಲೆ ದೃಷ್ಟಾಂತ ಇಷ್ಟು ದೀರ್ಘಕ್ಕೆ ಎಳೆದಾಗ ದೃಷ್ಟಾಂತವು ದೀರ್ಘವಾಗಿ ಕೊಟ್ಟದ್ರಿಂದ ಕೇವಲ ಆ ಅಭಿಪ್ರಾಯ ಅಲ್ಲ ಅಂತ ತಿಳಿದು ಬರ್ತದ. ಸುಧೀಂದ್ರ ಅರ್ಥ ಆಗ್ಲಿಕ್ಕೆ ಒಂದು ವೇಳೆ ದೃಷ್ಟಾಂತ ಅಷ್ಟೇ ಇದ್ರೆ ಸತ್ಯ ಹೇಳಿದ ಒಂದು ಕೈ ಸುಡಂಗಿಲ್ಲ, ಸುಳ್ಳು ಹೇಳಿದ ಇಷ್ಟ ಮುಗಿಸಿಡ್ಬೇಕಾಗಿತ್ತು. ಕಳ್ಳತನವನ್ನ ಮಾಡಿದ್ದಾದರೂ ಸುಳ್ಳು ಹೇಳಿದರೆ ಎರಡಾಯ್ತು. ಕಳ್ಳತನ ಮಾಡಿದ್ದೊಂದು ಸುಳ್ಳು ಹೇಳಿದ್ದೊಂದು ಅಂತ ಎರಡಾಯ್ತು. ಕಳ್ಳತನ ಮಾಡಿರ್ಲಿಲ್ಲ ಸತ್ಯವನ್ನ ಹೇಳಿದ ಎರಡೆರಡು ಕೊಟ್ಟಾರ. ಅಂದ ಮೇಲೆ ಅವರಿಗೆ ಅಭಿಪ್ರಾಯ ಅಷ್ಟೇ ಇಲ್ಲ. ತದಾ ಸತ್ಯ ನೃತವಾಗ್ ದೃಷ್ಟಾಂತೇನ ಪೂರ್ತೆ ಅಪಹಾರ ದೃಷ್ಟಾಂತೋ ನ ಸ್ಯಾತ್. ತಸ್ಮಾತ್ ಅಭೇದ ಜ್ಞಾನೇನ ಕನ್ಕ್ಲೂಸ್ ಬಂದ್ಬಿಟ್ರೆ ಶ್ರೀಮದಾಚಾರ್ಯ ಅಭೇದ ಜ್ಞಾನೇನ ಮಹಾಂತಂ ವಿನಾಶಂ ಪ್ರದರ್ಶ. ಯಾರು ಅಭೇದವನ್ನ ತಿಳಿದುಕೊಳ್ಳುತ್ತಾರೋ ಮಹಾವಿನಾಶವನ್ನು ಹೊಂದುತ್ತಾರೆ. ಸಣ್ಣ ಪುಟ್ಟ ವಿನಾಶ ಅಲ್ಲ, ಮಹಾವಿನಾಶವನ್ನು ಹೊಂದುತ್ತಾರೆ. ಭೇದ ಜ್ಞಾನಾತ್ ಮುಕ್ತಿ ಪರಮ ಏವ ಏತದ್ ವಾಕ್ಯಂ. ಭೇದ ಜ್ಞಾನದಿಂದಲೇ ಮೋಕ್ಷವಾಗ್ತದ ಅಂತ ತಿಳಿಸ್ಲಿಕ್ಕೆ ಹೊರಟದು ಈ ವಾಕ್ಯ. ತಿಳಿತಾ? ಸರಿ. ಇನ್ನ ಇದೊಂದು ಭಾರಿ ಮಜಾ ಅದ. ಏನ್ ಮುಂದಿಂದು? ಸರಿ. ಈಗ ಇನ್ನೊಬ್ಬರಿದ್ದಾರೆ, ಇಷ್ಟೊತ್ತು ಅಭೇದವಾದಿಗಳನ್ನು ನಿರಾಕರಣೆ ಮಾಡಿದ್ರು. ಜಗತ್ತಿನಲ್ಲಿ 3 ತರಹದ ವಾದಗಳು. ಒಂದು, ಜೀವ ಹಾಗೂ ಪರಮಾತ್ಮನ ಮಧ್ಯದಲ್ಲಿ ಭೇದ ಇದೆ ಎಂದು ವಾದಿಸುವವರು. ಇನ್ನೊಬ್ಬರು ಜೀವ ಹಾಗೂ ಪರಮಾತ್ಮನ ಮಧ್ಯದಲ್ಲಿ ಅಭೇದವಿದೆ ಎಂದು ವಾದಿಸುವವರು. ಮತ್ತೊಬ್ಬರು ಭೇದಾಭೇದ ಇದೆ ಎಂದು ವಾದಿಸುವರು. ಈಗ 3ನೇ ಪಕ್ಷ ಶುರುವಾಯಿತು. ಏನು? ಜೀವ ಹಾಗೂ ಪರಮಾತ್ಮನ ಮಧ್ಯದಲ್ಲಿ ಭೇದವೂ ಇದೆ ಅಭೇದವೂ ಇದೆ. ಚಲೋ, ಇದು ಬೆಸ್ಟ್. ಇದು ಧಾಬಳಿ ಉಟ್ಕೊಂಡು ನಂಗೆ ಶ್ರೀರಾಚಾರ್ಯ ಧಾಬಳಿ ಉಟ್ಕೊಂಡ್ಬಿಟ್ರೆ ಅದಕ್ಕ ಭೇದಾಭೇದವಾದಿಗಳು ಅಂತಿದ್ದಾರೆ. ಭಾಸ್ಕರಾಚಾರ್ಯರು ಅಂತ ಅವರ ಹೆಸರು. ಭೇದಾಭೇದವಾದಿಗಳು ಯಾರು? ಭಾಸ್ಕರಾಚಾರ್ಯ. ಅವ್ರೇನ್ ಮಾಡಿದ್ರು ಅಂದ್ರ ಶಂಕರಾಚಾರ್ಯರ ದರ್ಶನ ಬಂದ ಮೇಲೆ, ಶಾಂಕರ ದರ್ಶನದ ಉತ್ತರ ಕಾಲದಲ್ಲಿ ಬಂದವರಾದ್ದರಿಂದ ಶಂಕರಾಚಾರ್ಯ ದರ್ಶನದ ಮೇಲೆ ಏನೇನು ಆಕ್ಷೇಪಗಳು ಬಂದವಲ್ಲ, ಅಭೇದವನ್ನ ಹೇಳಿದಾಗ ನಾವೆಲ್ಲ ಏನು ಆಕ್ಷೇಪ ಮಾಡ್ಲಿಕ್ಕೀವೆಲ್ಲ ಅವತ್ತೂ ಇದ್ವು. ಆಚಾರ್ಯ ಸ್ಟ್ರಾಂಗ್ ಆಗಿ ಅದನ್ನ ಮಾಡಿ ಹೊರಗೆ ಹಾಕಿದ್ರು, ಅದನ್ನ ವಾದವನ್ನು ತಳ್ಳಿ ಹಾಕಿದ್ರು. ಅದಕ್ಕೆ ಅವ್ರು ಯೋಚನೆ ಮಾಡಿದ್ರು, ಕೇವಲ ಅಭೇದ ಹೇಳಿದ್ರೆ ಸಮಸ್ಯೆ ಆಗ್ತದೆ ಅಂತ ಆದ್ರೆ ಭೇದಾಭೇದವನ್ನು ಹೇಳ್ಬೋಣಂತ, ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದ. ಯಾಕ? ಅಭೇದವನ್ನು ಹೇಳಿದಾಗ ಬಂದ ಪ್ರಾಬ್ಲಮ್ ಎಲ್ಲ ಭೇದ ಇದ್ದಾಗ ಸಾಲ್ವ್ ಆಗ್ಬಿಡ್ತದೆ. ಭೇದ ಇಟ್ಕೊಂಡಾಗ ಬಂದ ಸಮಸ್ಯೆ ಎಲ್ಲ ಅಭೇದ ಇದ್ದಾಗ ಸಾಲ್ವ್ ಆಗ್ಬಿಡ್ತದೆ. ಹಿಂಗಾಗಿ ಭೇದಾಭೇದವಾದಿಗಳು ಅಂತ ತಿಳ್ಕೊಂಡ್ಬಿಟ್ರು. ಗೊತ್ತಾಗ್ತಿಲ್ಲ? ಹಂಗ್ ಮಾಡಿದಂಗೆ ಲೆಕ್ಕ. ಭೇದಾಭೇದವಾದ ಮಾಡಿಬಿಟ್ರೆ ಯಾರಿಗೂ ಸಮಸ್ಯೆ ಬರುವುದಿಲ್ಲ. ಯಾರು ಜಗಾಳಿಕತ್ತರಂತ ಇಬ್ರು, 2 ಪಕ್ಷ ಇದ್ದು ಅಂತ. ಇವ 3ನೇದವ ನಿಂತಿದ್ದಂತ. ನೀ ಯಾರ ಪಕ್ಷ ಹೇಳು ಅಂತ ಹೇಳಿದಂತ. ಕೈ ಎಕಡೆ ಮಾಡಿದಂತ, ನಾ ನಿಮ್ ಪಕ್ಷ ಅಂತ ಬಾಯಲ್ಲಿ ಕತ್ತಿದ್ದಂತ. ಕೈ ಆ ಕಡೆ ಇದ್ದವನ್ ಕಡೆ ಬೆರಳು ಮಾಡಿ ನಾ ನಿಮ್ ಕಡೆ ಅಂತ. ಕೈ ಆ ಕಡೆ ಮಾಡ್ಲಿ, ಕೈ ಎಷ್ಟ ಅದ ಬಾಯಿ ನಿಮ್ ಕಡೆ ಅಂದ್ರೆ ಭಾರಿ ವಿಚಿತ್ರವಾದಗಳು. ಹಿಂಗ ಭೇದಾಭೇದವಾದಿಗಳು ಅಂತ ಇದ್ದಾರೆ. ಗೊತ್ತಾಯ್ತಿಲ್ಲೋ? ಆ ಭೇದಾಭೇದವಾದಿಗಳ ವಿಚಾರವನ್ನು ಇಟ್ಕೋತಾರೆ. ಏನು ಭೇದಾಭೇದ ಇದ್ರಿಂದ ಏನಾಗ್ತದೆ? ಆಯ್ತು, ಈಗ ಅಭೇದವನ್ನ ತಿಳಿದುಕೊಳ್ಳುವುದರಿಂದ ಏನು ಸಮಸ್ಯೆ ಆಗ್ತದ ಅಂದ್ರೆ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಿಕಾಗುವುದಿಲ್ಲ. ಹೌದೋ ಇಲ್ಲೋ? ಭೇದಾಭೇದವನ್ನು ಒಪ್ಪಿದಾಗ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಿಕ್ಕೆ ಅನುಕೂಲ ಅದ ಅಲ್ಲ? ಯಾಕಿಲ್ಲ? ಹೇಳ್ತಾನೆ, ಎಷ್ಟು ಚಂದ ಹೇಳ್ತಾನ.
ಈಗ ಜೀವಬ್ರಹ್ಮರು ಅಭಿನ್ನರು ಅಂತಾಗಿ ಬಿಟ್ರೆ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಲಿಕ್ಕೆ ವೇದಕ್ಕೆ ಅನುಕೂಲ ಆಗಂಗಿಲ್ಲ. ಯಾಕ? ಜೀವಬ್ರಹ್ಮರು ಅಭಿನ್ನರಾದಾಗ ಜೀವನದಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳು ಪರಮಾತ್ಮನಲ್ಲಿ ಇದ್ದದ್ರಿಂದಾಗಿ ಇಬ್ಬರು ಅಭಿನ್ನರಾದಾಗ ಜೀವ ಹೆಂಗ ಅವನು ನೀಚನಾಗಿದ್ದಾನೋ ಅವನಿಂದ ಅಭಿನ್ನನಾದ ಭಗವಂತನೂ ಕೂಡ ನೀಚನಾಗಬೇಕಾಗ್ತದೆ. ಭೇದಾಭೇದ ಹೇಳಿಬಿಟ್ರೆ ವಿಷ್ಣುವಿನ ಉತ್ಕರ್ಷವನ್ನು ಹೇಳಿಕ್ಕೆ ಅನುಕೂಲದ, ಭಗವಂತನ ಸರ್ವೋತ್ತಮತ್ವವನ್ನು ಹೇಳ್ಬಹುದು. ಏನ್ ಸಮಸ್ಯೆ ಅದ? ಏನೋ ಸಮಸ್ಯೆ ಇಲ್ಲ. ಯಾಕ? ಅಭೇದ ಇದ್ದದ್ದಕ್ಕಾಗಿ ನೀಚತ್ವ ಬರುವುದಾದ್ರೆ ಭೇದ ಇದ್ದದ್ದರಿಂದಾಗಿ ಉತ್ತಮತ್ವ ಬರ್ತದ. ಬಹಳ ಚಂದ ವ್ಯವಸ್ಥೆ ಮಾಡ್ಕೊಂಡ. ನೀವು ಅಭೇದ ಇದ್ದದರಿಂದ ಬರೀ ನೀಚತ್ವವನ್ನು ನೋಡ್ಲಿಕ್ಕೆ ಭೇದವನ್ನು ಒಪ್ಪಿಕೊಂಡಿದ್ದೀನಿ, ಮರಿಬೇಡ್ರಿ. ಜೀವಬ್ರಹ್ಮರ ಮಧ್ಯದಲ್ಲಿ ಭೇದ ಇದ್ದಾಗ ಈಶ್ವರನಲ್ಲಿ ಏನೇನ್ ಧರ್ಮಗಳು ಬರ್ಬೇಕಲ್ಲ ಅವೆಲ್ಲ ತಾನಾಗಿ ಬರ್ತಾವ, ಅವೆಲ್ಲ ಹೋಗ್ಬೇಕಾಗಿದೆ. ಏನ್ ಸಮಸ್ಯೆ ಇಲ್ಲ. ಯಾಕ? ಈಗ ನನಗೂ ಭಗವಂತನಿಗೂ ಭೇದ ಇದ್ದಾಗ ವಿಷ್ಣು ಸರ್ವೋತ್ತಮ, ದೋಷ ದೂರ, ಗುಣಪೂರ್ಣ ಎಲ್ಲ ಹೊಂದ್ಕೋತಾವ. ಹಾಗಾಗಿ ವೇದಕ್ಕೆ ಭಗವಂತನ ಸರ್ವೋತ್ತಮತ್ವ ಹೇಳುವುದರಲ್ಲಿ ಆಸಕ್ತಿ ಇದೆ ಅಂತ ಹಂಚ್ಕೊಂಡ್ಬಿಡ್ರಿ, ನಿಮ್ಮ ಪಾಡಿ ನೀವು ಹಂಚ್ಕೊಳ್ರಿ, ನಮ್ಗೇನ್ ಸಮಸ್ಯೆ ಇಲ್ಲ. ಅಲ್ಲಪ್ಪ ಮತ್ತೀಗ ಉಳಿದೆಲ್ಲ ಅವಲ್ಲ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಇತ್ಯಾದಿ ವಾಕ್ಯಗಳವಲ್ಲ, ಮತ್ತೇನ್ ಮಾಡ್ತೀವಿ ಅಂದ್ರೆ ಅಭೇದವನ್ನು ಒಪ್ಪಿಕೊಂಡದ್ರಿಂದ ಜೀವಬ್ರಹ್ಮರ ಮಧ್ಯದಲ್ಲಿ ಅಭೇದ ಒಪ್ಪಿಕೊಳ್ಳಿಕ್ಕೂ ಅವಕಾಶ ಅದ. ಹಿಂಗ ಜೀವಬ್ರಹ್ಮರ ಮಧ್ಯದಲ್ಲಿ ಅಭೇದವನ್ನು ಒಪ್ಪಿಕೊಳ್ಳಿಕ್ ಬರ್ತದೆ, ಭೇದವನ್ನು ಒಪ್ಪಿಕೊಳ್ಳಿಕ್ ಬರ್ತದೆ. ಹಿಂಗಾಗಿ ನಾನು ಭೇದಾಭೇದವಾದಿ ಅಂತ ಕರ್ಸ್ಕೋತೀನಿ ಅಂತ ಬಂದ್ರೆ ಅದಕ್ಕೆ ಆಚಾರ್ಯ ಅಂತಾರ ಭಿನ್ನಸ್ಸೈವ ಉತ್ಕರ್ಷೋ ಭವತಿ ಇತಿ ಅಭಿನ್ನಸ್ಯ ಕುತಃ ಉತ್ಕರ್ಷ ಸ್ಯಾತ್. ನೋಡು, ಮೊದಲನೇದ್ದು ಏನು ಅಂದ್ರೆ ಭಿನ್ನಸ್ಸೈವ, ಯಾರು ಕೇವಲ ಭಿನ್ನನಾಗಿದ್ದಾನೆ. ಭಿನ್ನಸ್ಸೈವ ಅಂದ್ರೆ ಕೇವಲ ಭಿನ್ನ ಆಗಿರ್ಬೇಕು, ಭೇದಾಭೇದ ಉಳ್ಳವನಾಗಿರಬಾರ್ದು. ಭಿನ್ನನಾದವನಿಗೆ ಮಾತ್ರ ಉತ್ಕರ್ಷ ಆಗ್ತದ ಹೊರತಾಗಿ ಅಭಿನ್ನನೂ ಆಗಿದ್ರೆ ಅವನನ್ನ ಉತ್ಕೃಷ್ಟ ಶ್ರೇಷ್ಠ ಅಂತ ಹೇಳಿಕ್ ಬರುವುದೇ ಇಲ್ಲ. ಯಾಕ? ಏನ್ ಸಮಸ್ಯೆ ಇದೆ ಅಂದ್ರೆ ಆ ಭೇದ ಎಂಥದ್ದದ ಅಂದ್ರ ಅಭೇದದ ಜೊತೆಗೆ ಒಂದೇ ಮನೆಯಲ್ಲಿ ವಾಸ ಮಾಡುವ ಭೇದ ಆಗ್ಯದ, ಬೇರೆ ಬೇರೆ ಕಡೆ ಇಲ್ಲದು. ಇದು ಅಟ್ಟದ ಮೇಲೆ ಅದು ಕೆಳಗಿದ್ರೆ ಬೇರೆ ವಿಷಯ ಇರ್ತಿತ್ತು. ಇಬ್ರು ಒಂದ ಮನೆಯಾಗಿದ್ದಾರ, ಒಂದ ಮನೆಯೊಳಗಿದ್ದರಿಂದ ಏನ್ ಸಮಸ್ಯೆ ಆಗ್ತದೆ ಅಂದ್ರೆ ಇದಕ್ಕೆ ಶಬ್ದ ಏನು? ಅಭೇದ ಸಮಾನಾಧಿಕರಣ ಭೇದ. ಗೊತ್ತಾಯ್ತಾ? ಅಭೇದ ಸಮಾನಾಧಿಕರಣ ಭೇದ. ಮೈಲ್ಗಿಯವರು ಮಡಿಯವರು ಇಬ್ರು ಒಂದ ಮನೆ ಆಗಿದ್ರೆ ಹೆಂಗಿರ್ತದೋ ಹಂಗಿದ್ದಂಗದು. ಕಿರಿಕಿರಿ, ಭಯಂಕರ ಕಿರಿಕಿರಿ. ಆ ಮೈಲ್ಗಿಯವ್ರು ಮಡಿಯವರು ಒಂದೇ ಮನೆ ಆಗಿದ್ದು ಬಿಟ್ರೆ ಇವ್ಪಡ ಅಲ್ಲಿ ಹೋಗಿ ಎಲ್ಲಿ ಹೋಗ್ಲಿ ಎಲ್ಲಿ ಬಿಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ರಿ ನಿಮ್ ಮನ್ಯಾಗ ಮೈಲ್ಗಿಯರ್ ಹೆಂಗ್ ಇಟ್ಕೊಂಡ್ರಿ? ಇಲ್ಲ ಆ ಕಡೆಯವ್ರ ಮಡಿ ಈ ಕಡೆ ಮೈಲ್ಗಿ ಅಂತ ಹಿಂಗ್ ಮತ್ತೆ ಆದ್ರೆ ಆ ಕಡೆ ಹೋಗೋಂಗಿಲ್ಲ, ಈ ಕಡೆ ಬರೋಂಗಿಲ್ಲ. ದೂರದಿಂದ ವ್ಯವಸ್ಥೆ ಮಾಡ್ಬೇಕಲ್ಲ. ಪಾಕಿಸ್ತಾನ ಬಾರ್ಡರ್ ಇದ್ದಂಗ ಅದೆಲ್ಲ. ಅದು ಬೇರೆ, ಅದು ಮಡಿಗೆ ಬರ್ತದೆ. ಮ್ಯಾಟ್ ಅಂತ ಎದಕ್ಕೆ ಕರಿತಾರೆ? ಅನಾದಿ ಕಾಲದ ಲಿಂಗದೇಹ ಇದ್ದಂಗ. ಆದ್ದರಿಂದ ಆಚಾರ್ಯ ಅಂತಾರೆ ಅಜ್ಞಾನ ದುಃಖ ಯುಕ್ತತ್ವಾಚ್ಯ. ನೋಡಪ್ಪ, ಕೇವಲ ಭಿನ್ನನಾಗಿದ್ರೆ ಮಾತ್ರ ಭಗವಂತನಿಗೆ ಉತ್ಕರ್ಷವನ್ನು ಹೇಳಲಿಕ್ಕೆ ಬರ್ತದ. ಅಭಿನ್ನನೂ ಆಗಿ ಬಿಟ್ಟರೆ ಆಗ ಉತ್ಕರ್ಷವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಯಾಕ? ಕಾರಣ ಏನು ಅಂತ ಕೇಳಿದ್ರೆ ಜೀವರು ಅಜ್ಞಾನ ಹಾಗೂ ದುಃಖದಿಂದ ಕೂಡಿದವನಾಗ್ಯಾರ. ಅಂಥ ಅಜ್ಞಾನ ಹಾಗೂ ದುಃಖದಿಂದ ಕೂಡಿದ ಜೀವರಿಂದ ಬ್ರಹ್ಮ ಅಭಿನ್ನನಾಗಿ ಬಿಟ್ರೆ ಅವನು ಕೂಡ ಅಜ್ಞಾನ ದುಃಖದಿಂದ ಕೂಡಿರಲೇಬೇಕು. ಗೊತ್ತಾಯ್ತಲ್ಲ? ಈಗೇನ್ ಮಾಡಿದಿ ನೀನು? ಹಿಂಗ್ ಹೇಳ್ಕೊಂಡು ಬಹಳ ಸಂತೋಷ ಪಡ್ಲಿಕ್ಕೆ ಹೋಗಿದ್ದಿ ನೀನು. ಏನಂತ? ವಿಷ್ಣುವಿನಿಂದ ಜೀವ ಅಭಿನ್ನನಾದದ್ದಕ್ಕ ವಿಷ್ಣುವಿನಲ್ಲಿರ್ತಕ್ಕಂತಹ ಉತ್ಕರ್ಷವೆಲ್ಲವೂ ಜೀವನಿಗೂ ಬರ್ತದ. ಅಭೇದ ಮೇಲೆ ಇಬ್ಬರಿಗೂ ಬರ್ಬೇಕಲ್ಲ. ಮತ್ತ ಸಂತೋಷ ಶ್ರೀಮದಾಚಾರ್ಯರಂದ್ರು ವಿಷ್ಣುವಿನಿಂದ ಜೀವನು ಅಭಿನ್ನನಾದ್ರಿಂದ ವಿಷ್ಣುವಿನಲ್ಲಿರುವ ಉತ್ಕರ್ಷಗಳೆಲ್ಲವೂ ಜೀವನಿಗೆ ಬರುವಂತೆ ಜೀವನಲ್ಲಿರುವಂತಹ ದುಃಖಾದಿಗಳೂ ಕೂಡ ವಿಷ್ಣುವಿಗೆ ಹೋಗ್ಲೇಬೇಕಲ್ಲಪ್ಪ. ಯಾಕ? ಅಭೇದಾಂಶ ಇದ್ದುದರಿಂದ ಹೋಗ್ಲೇಬೇಕು. ಅದಕ್ಕೆ ಹೇಳಿಕ್ ಬರುವುದಿಲ್ಲ. ಇನ್ನ ಮತ್ತ ಏನಾಯ್ತು? ಅದಕ್ಕಂತಾರ ಅನ್ಯಸ್ಯೈವ ಅನ್ಯಸ್ಮಾದ್ ಉತ್ಕರ್ಷೋ ದೃಷ್ಟಃ ಇತಿ ಸರ್ವಾಭಿನ್ನಸ್ಯ ಕುತಃ ಉತ್ಕರ್ಷ ಸ್ಯಾತ್. ವಿದೇಶ ಚರಿತ್ರೆ ಬಹಳ ಚಂದ ಬರ್ದಾರ. ಏನು ಅಂದ್ರೆ ಈಗ ಉತ್ಕರ್ಷವನ್ನು ಹೇಳ್ಬೇಕಾದ್ರೆ ಒಬ್ಬನಿಂದ ಒಬ್ಬನಿಗೆ ಉತ್ಕರ್ಷವನ್ನು ಹೇಳ್ಬೇಕು. ಉತ್ತಮತ್ವವನ್ನು ಹೆಂಗ್ ಹೇಳ್ತೀರಿ? ಕೇಳೋರು ಇವನಿಂದ ಇವನು ಶ್ರೇಷ್ಠನು ಅಂತ ಹೇಳ್ಬೇಕು. ಈಗ
ಅಭೇದವನ್ನು ಹೇಳುವಂತಹ ವ್ಯಕ್ತಿ ಜಗತ್ತಿನಲ್ಲಿದ್ದ ಎಲ್ಲರಿಂದಲೂ ಅಭೇದವನ್ನು ಹೇಳಿದ್ದರಿಂದಾಗಿ ಇವರಿಂದ ಇವರು ಉತ್ತಮ ಅಂತ ಹೇಳಿ ಕಾಸ್ಪದ ಎಲ್ಲದ? ಯಾಕೆ ಇಲ್ಲೇ ಇನ್ನೊಬ್ಬ ಇಲ್ವಲ್ಲ, ಇನ್ನೊಬ್ಬ ಇದ್ದಾದ್ರೆ ಇವನಿಂದ ಇವನು ಉತ್ತಮ ಅಂತ ಅನ್ಬಹುದು. ಅದಕ್ಕೆ ವೇದಿಷ್ಠಿತರು ಅಂತಾರೆ ಅನ್ಯಸ್ಸೈವ ಅನ್ಯಸ್ಮಾದ್ ಉತ್ಕರ್ಷೋ ದೃಷ್ಟ. ಇನ್ನೊಬ್ಬನಿಗೇನೆ ಇನ್ನೊಬ್ಬರಿಂದ ಉತ್ಕರ್ಷ ಹೇಳಿಕ್ ಬರ್ತದೆ, ಅಂದಮೇಲೆ ಸರ್ವರಿಂದಲೂ ಅಭಿನ್ನನಾದವನಿಗೆ ಉತ್ಕರ್ಷ ಹೆಂಗ್ ಬರಬೇಕು? ಬರ್ಲಿಕ್ಕೆ ಸಾಧ್ಯ ಇಲ್ವೇ ಇಲ್ಲ ಅಲ್ರಿ. ಮತ್ತ ನಾನು ಭೇದ ಇದ್ದದ್ರಿಂದಾಗಿ ಭೇದ ಇದ್ದರಿಂದ ಉತ್ಕರ್ಷವನ್ನು ಹೇಳ್ತೀನಿ ಅಂತಂದ್ರೆ ಅಭೇದ ಇದ್ದದ್ರಿಂದ ಉತ್ಕರ್ಷ ಬಿದ್ದು ಹೋತಲ್ಲ. ಏನ್ ಮಾಡ್ಬೇಕು ಈಗ ನಾವು? ಯಾಕ ಅಜ್ಞಾನಾದಿಗಳೆಲ್ಲವೂ ವಿದೇಶಿತ ಅಂತಾರೆ, ಅಜ್ಞಾನಾದಿ ವಿಶಿಷ್ಟನಾದ ಜೀವದಿಂದ ಅಭಿನ್ನನಾಗಿ ಬಿಟ್ರೆ ಅವ್ನು ಉತ್ಕರ್ಷ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಕೆಳಗೆ ಬಿದ್ದು ಹೋತದು ಕಿಂತು ಅಪಕರ್ಷ ಇವ ಸ್ಯಾತ್. ಅದಕ್ಕೆ ಈಗೊಂದು ಹೊಸ ವಾದ ಮತ್ತೊಂದು, ಅದು ನಹಿ ತತ್ಪಕ್ಷ ಇದೆ ನೋಡ್ರಿ, ಅಲ್ಲಿ ಬರೋ ತನಕ ಒಂಚೂರು ಕಥೆ ಹೇಳ್ತೀನಿ ಕೇಳ್ರಿ. ಮೊದಲು ಯಾರ್ದು ಹೇಳ್ತೀನಿ? ವೇದೇಶ್ವರ ವಾಕ್ಯ ಓದ್ತೀನಿ ಈಗ, ಗೊತ್ತಾಯ್ತಾ? ಅಂದ್ರೆ ಮುಂದಿನ ವಾಕ್ಯ ಬರ್ಬೇಕಾಗಿದೆ ಈಗ. ಭೇದಾಭೇದವಾದಿಗಳಲ್ಲಿ ಒಂದು ವಾದವನ್ನ ನಿರಾಕರಣೆ ಮಾಡಿದ್ರಿ. ಈಗ ಭೇದಾಭೇದ ಹೇಳಿಕ್ ಬರುವುದೇ ಇಲ್ಲ ಅಂತ ವ್ಯವಸ್ಥೆ ಮಾಡಿದ್ರಿ. ಈಗ ಮುಂದಿಂದೇನು ಅಂತಂದ್ರೆ ನೋಡ್ರಿ, ಬ್ರಹ್ಮನು ಜೀವನಿಂದ ಅಭಿನ್ನನಾಗಿದ್ರೂ ಅವನ ಉತ್ಕರ್ಷಕ್ಕೆ ಏನೂ ಹಾನಿ ಇಲ್ಲ. ಫಸ್ಟ್ ಅವನ್ ಸ್ಟೇಟ್ಮೆಂಟ್ ಇದಿಷ್ಟು ಕೇಳ್ಕೊಳ್ರಿ, ಮುಂದಿನ ಅರ್ಥ ಆಗ್ತದೆ. ಯಾಕಂದ್ರ ಬ್ರಹ್ಮನಿಗೆ ಭ್ರಾಂತಿಯಿಂದಲೇನೆ ದುಃಖ ಹಾಗೂ ಅಜ್ಞಾನಗಳ ಅವ ಅಂತ ಅನಿಸೇದ. ಬ್ರಹ್ಮನಿಗೆ ವಾಸ್ತವದಲ್ಲಿ ಇಲ್ಲದು, ವಾಸ್ತವದಲ್ಲಿ ಇಲ್ಲ, ಭ್ರಾಂತಿಯಿಂದ ಅನಿಸೇದ. ಈಗ ಭ್ರಾಂತಿಯಿಂದ ಇರುವಿಕೆಗೂ ವಾಸ್ತವದಲ್ಲಿ ಇಲ್ಲದೆ ಇರುವಿಕೆಗೂ ವಿರೋಧ ಅಲ್ವೇ ಅಲ್ಲದು? ನನಗೆ ಭ್ರಾಂತಿಯಿಂದ ಏನ್ ಅನಿಸೇದ ಅಂದ್ರೆ ನನ್ನ ತಲೆ ಮೇಲೆ ಎರಡು ಕೋಡ್ ಅವ ಅಂತ ಅನಿಸೇದ, ವಾಸ್ತವದಲ್ಲಿ ಕೋಡ್ ಇಲ್ಲ. ಹಿಂಗಾಗಿ ಕೋಡ್ ಇಲ್ಲದೆ ಇರುವಿಕೆ ಎನ್ನುವ ಸ್ಟೇಟ್ಮೆಂಟಿಗೂ ಕೋಡ್ ಇದೆ ಎನ್ನುವ ಸ್ಟೇಟ್ಮೆಂಟಿಗೂ ವಿರೋಧ ಯಾಕೆ ಬರ್ತೇವೆ ಹೇಳೋಣಂತೆ? ಬರೋದೇ ಇಲ್ಲ. ಹೆಂಗ್ ವಾದ ಹುಡ್ಲಿಕತ್ತಾನವ? ವಾಸ್ತವದಲ್ಲಿ ನನಗೆ ಕೋಡ್ ಇಲ್ಲ, ಅವಾಸ್ತವಿಕವಾದ ಕೋಡ್ಗಳು ಎರಡವ. ಗೊತ್ತಾಯ್ತಾ? ಭ್ರಾಂತಿಯಿಂದ ಎರಡು ಕೋಡ್ ಕಾಣಿಸ್ಲಿಕತ್ತಾವ, ಆದ್ರ ಆ ಎರಡು ಕೋಡಿನಿಂದ ನೀವು ಯಾರಿಗೂ ಇರ್ಲಿಕ್ ಬರಂಗಿಲ್ಲ, ಹೊಡಿಲಿಕ್ ಬರಂಗಿಲ್ಲ. ಹಾ, ವಾಸ್ತವದಲ್ಲಿ ಇಲ್ಲ, ವಾಸ್ತವದಲ್ಲಿ ಇಲ್ಲ, ಅದು ಅವಾಸ್ತವಿಕವಾಗದ ಹಂಗ. ಅದಕ್ಕ ಮತ್ತ ಬ್ರಹ್ಮನಿಗೆ ಭ್ರಾಂತಿಯಿಂದ ಅಂದ್ರ ಜೀವನಿಗೆ ಹೆಂಗ ಅಂದ್ರ ಜೀವಸ್ಯತು ಪರಮಾರ್ಥತಃ ಏವ ದುಃಖಾದಿ. ಜೀವನಿಗೆ ವಾಸ್ತವದಲ್ಲೇ ದುಃಖಾದಿಗಳು. ಬ್ರಹ್ಮನಿಗೆ ಭ್ರಾಂತಿಯಿಂದ ದುಃಖಾದಿಗಳವ, ಜೀವನಿಗೆ ವಾಸ್ತವಿಕವಾಗಿ ದುಃಖಾದಿಗಳವ. ಗೊತ್ತಾಯ್ತಿಲ್ಲೋ? ನೋಡ್ರಿ, ಭ್ರಾಂತಿಯಿಂದ ದುಃಖದಿಂದ ಕೂಡಿದವನಿಗೆ ವಾಸ್ತವಿಕವಾದ ಉತ್ಕರ್ಷಕ್ಕೇನು ವಿರೋಧದ? ಅವನಿಗೆ ಏನೂ ಇಲ್ಲ, ಏನೂ ಇಲ್ಲ ವಾಸ್ತವಿಕ. ಹಾಗಾದ್ರೆ ಅದಕ್ಕಂತಾರ, ನೀವು ಒಂದು ವೇಳೆ ಅದು ಬ್ರಹ್ಮನಿಗೆ ಇರುವಂತಹ ದುಃಖಾದಿಗಳೆಲ್ಲ ಭ್ರಾಂತಿ ಅಂತ ಒಪ್ಪುಕೊಳ್ಳದೆ ಹೋದ್ರೆ ರಾಮಕೃಷ್ಣಾದಿ ಅವತಾರಗಳಲ್ಲೂ ಅವ ದುಃಖ ಪಡದೆ ಹೋಗಬೇಕಾದೀತು. ರಾಮಾವತಾರದ ಸೀತಾನ್ ಕಳ್ಕೊಂಡೆ ಎಂದತ್ನೋ ಇಲ್ಲಪ್ಪ ಹೇಳೋಣಂತ. ಕೃಷ್ಣಾವತಾರದಾಗ ಅವರವು ಕಟ್ಟಿ ಹಾಕಿದ್ಲು ಅಂತ ತಗೊಂಡು ಕೂತಿದ್ನೋ ಇಲ್ಲೋ. ಹಂಗಾರ ರಾಮ ಕೃಷ್ಣ ಇವ ಭಗವಂತನ ಅವತಾರ ಆದ್ರಿಂದಾಗಿ ಆ ಭಗವಂತನ ಅವತಾರನಾದ ರಾಮಕೃಷ್ಣಾದಿ ರೂಪಗಳಲ್ಲಿ ದುಃಖ ಕಂಡದ. ಹಂಗಾರ ರಾಮ ಸರ್ವೋತ್ತಮ ಕೃಷ್ಣ ಸರ್ವೋತ್ತಮ ಅಂತಿರೋ ಇಲ್ಲೋ? ಅಲ್ಲೇಬೇಕು. ರಾಮಕೃಷ್ಣರು ಸರ್ವೋತ್ತಮರು ಅಂತ ಇದ್ದ ಹೊತ್ನೊಳಗ ಈ ದುಃಖಾದಿಗಳ ಅಡ್ಡ ಬರ್ತಾವೋ ಇಲ್ಲೋ? ಅಂದ್ರೆ ಈ ದುಃಖ ಅಡ್ಡ ಬರುವುದಿಲ್ಲ. ಯಾಕಂದ್ರೆ ಇವು ಭ್ರಾಂತಿಯಿಂದ ಬಂದ ದುಃಖ, ಅದು ವಾಸ್ತವದಲ್ಲಿ ಉತ್ತಮತ್ವ ಹಂಗ ಅದ. ತೋರಿಕೆ ಅಂದ್ರೆ ಅದಲ್ಲ, ಅಜ್ಞಾನದಿಂದಾಗಿ ಬಂದದ್ದು. ನನಗೆ ದುಃಖದ ಅಂತ ಇವ ತಿಳ್ಕೊಂಡಾನ, ವಾಸ್ತವದಲ್ಲಿ ದುಃಖ ಇಲ್ಲದು. ತೋರಿಕೆ ಅಲ್ಲ, ಇನ್ನೊಬ್ಬರಿಗೆ ದುಃಖದಂತ ತೋರಿಸೋದಲ್ಲ. ನನಗ ಕನ್ಫ್ಯೂಸ್ ಆಗಿ ದುಃಖ ಆಗಿದೆ, ನನ್ ದುಃಖದಂತ ತಿಳ್ಕೊಂಡ್ಬಿಟ್ಟಾನ. ಶುಕ್ತಿಯನ್ನ ನೋಡಿ ರಜತ ಅಂತ ತಿಳ್ಕೊಂಡಂತೆ ಅದು ಯಾಕೆ ಶುಕ್ತಿಯನ್ನು ರಜತ ಅಂತ ಬಂತದು? ಅಜ್ಞಾನ. ಹಂಗ ಬ್ರಹ್ಮನಿಗೆ ಅಜ್ಞಾನ ಇದ್ದದ್ದಕ್ಕಾಗಿ ನನಗೆ ದುಃಖದ ಅಂತ ಅನಿಸ್ಲಿಕ್ಕತ್ತದ, ವಾಸ್ತವದಲ್ಲಿ ಅವನಿಗೆ ದುಃಖ ಇಲ್ಲ. ಅದ ಒಪ್ಕೋತೀವಿ ನಾವು. ನಮ್ ಸಿದ್ಧಾಂತ ಆಗತ್ತೆ. ನಮ್ಮ ಸಿದ್ಧಾಂತ ಭಾಸ್ಕರಾಚಾರ್ಯ ಸಿದ್ಧಾಂತದಲ್ಲಿ, ಶಂಕರಾಚಾರ್ಯ ಸಿದ್ಧಾಂತದಲ್ಲಿ ಅಜ್ಞಾನ ಅಂತ ಅನ್ನೋದು ಅನಾದಿ, ಬ್ರಹ್ಮನಿಗೆ ಸಂಪರ್ಕ ಆಗ್ತದ, ಏನು ತೊಂದರೆ ಇಲ್ಲ ಅವ್ರಿಗೆ. ಅದಕ್ಕೆ ಕೇಳ್ತೀವಿ ನಾವು ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ಕೇಳ್ತಾರ, ಈ ಅಜ್ಞಾನ ಎಂಬುದು ಯಾರನ್ನ ಆಶ್ರಯಿಸಿಕೊಂಡದ? ಜೀವನನ್ನೋ ಬ್ರಹ್ಮನನ್ನೋ ಜಡನನ್ನೋ ಯಾರನ್ನ ಆಶ್ರಯಿಸಿಕೊಂಡು ಹೇಳ ಮೊದಲು. ಯಾಕಂದ್ರೆ ಅಜ್ಞಾನ ಎಲ್ಲರ ಒಂದ್ ಕಡೆ ಇದ್ದು ಏನನ್ನಾದ್ರೂ ಒಂದನ್ನು ಆವರಿಸಬೇಕು. ಜಡದಲ್ಲಿ ಇದ್ದದ ಅಂದ್ರೆ ಜಡದಲ್ಲಿ ಇದ್ದೇನು ಮಾಡ್ಬೇಕಾಗಿದೆ ತಗೊಂಡು. ಜೀವನಲ್ಲಿದೆ ಅಂತ ನಾವು ಶಬ್ದಕ್ಕೆ ಬೇರೆ ಅರ್ಥ ಹೇಳ್ತಾರ. ಬ್ರಹ್ಮನಲ್ಲಿದೆ ಅಂದ್ಬಿಟ್ರೆ ಮುಗದ ಹೊತ್ಕತಿ ಮತ್ತೆ ನಾವು ಬ್ರಹ್ಮ ಹೆಂಗ ಆಗ್ಬೇಕು ಅಂತ ಮೂರು ವಿಕಲ್ಪಗಳನ್ನ ಮಾಡಿ ಖಂಡ ಮಾಡ್ತಾರ ಮುಂದೆ.
ಆಯ್ತಾ? ಅದಕ್ಕೆ ಅವ್ರೇ ಅಂತ ನೋಡ್ರಿ ಎಷ್ಟದ ಅಂತಂದ್ರೆ ಭಗವಂತನು ಬ್ರಹ್ಮನು ಜೀವರಿಂದ ಅಭಿನ್ನನಾಗಿದ್ರೂ ಕೂಡ ಅವನ ಉತ್ತಮತ್ವಕ್ಕೆ ಏನೂ ತೊಂದರೆ ಇಲ್ಲ. ಯಾಕಂದ್ರೆ ಬ್ರಹ್ಮನಿಗೆ ಭ್ರಾಂತಿಯಿಂದ ದುಃಖ ಅಜ್ಞಾನಾದಿಗಳು ಕಂಡಾವ, ಜೀವನಿಗಾದರೂ ವಾಸ್ತವಿಕವಾಗಿ ದುಃಖಾದಿಗಳು ಕಂಡಾವ. ಭ್ರಾಂತಿಯಿಂದ ದುಃಖ ಉಳ್ಳವನಾದದ್ದಕ್ಕೆ ವಾಸ್ತವದ ಉತ್ತಮತ್ವಕ್ಕೆ ಏನೂ ವಿರೋಧವಿಲ್ಲ. ಅಂದಮೇಲೆ ಒಂದು ವೇಳೆ ನೀವು ಭ್ರಾಂತಿಯಿಂದ ದುಃಖಾದಿಗಳು ಉಳ್ಳವನಾಗಿದ್ದಾನೆ ಅಂತ ಒಪ್ಪದೇ ಹೋದರೆ ರಾಮಕೃಷ್ಣಾದಿ ಅವತಾರಗಳಲ್ಲೂ ಅದನ್ನು ಒಪ್ಪಬಾರದು. ಹೌದು, ಮತ್ತೆ ಖಂಡದಲ್ಲಿ ಮತ್ತೆ ಬ್ರಹ್ಮನ ನಾವೇನ್ ಮಾಡಿ ಬರ್ತಾ ನಮ್ಮ ಈಗ ತಿಳಿತಿಲ್ಲೋ? ಅರ್ಥ ಆಯ್ತಾ? ಪ್ಲಸ್ಸು ಮೈನಸ್ಸು ಒಂದೇ ಕಡೆ ಕೂಡಿಸಿದಾದ ವಿಚಿತ್ರವಾಗಿರ್ತದೆ. ಕ್ಷಣ ಇದ್ದಾನ, ಬಹಳ ಕ್ಷಣ ಇದ್ದಾನ. ಗೊತ್ತಾಯ್ತಾ ಈಗೇನಂತ ಹೇಳಿದ್ದು? ಓಕೆ, ರೈಟ್. ಮುಂದೆ ಇನ್ನೇನಂತಾರೆ? ಮುಂದೆ ಹೋಗೋಣಂತ. ಮತ್ತೇನದ ಈಗ ಅದಕ್ಕ ಹಂಗಂತೀನಿ ಅಂತಂದ್ರ ಹಂಗಲ್ಲಿಗೆ ಬರೋದಿಲ್ಲ. ಪಾರಮಾರ್ಥಿಕವಾದ ದುಃಖ ಉಳ್ಳ ಜೀವನಿಂದ ಅಭಿನ್ನನಾದ ಮೇಲೆ ಪಾರಮಾರ್ಥಿಕವಾಗಿಯೇ ದುಃಖಿಯಾಗಬೇಕು. ಮುಂದಿನ ವಾದ ಈಗ ನಮ್ದು ಏನಂತಾರ? ಈಗ ನೀನ್ ಚಂದ ಹೇಳಿದೆ ಕಥೆಯನ್ನ. ಏನ್ ಕಥೆ ಚಂದ ಹೇಳಿದೆ ಅಂದ್ರ, ಜೀವನ ಇಬ್ಬರಿಗೂ ದುಃಖ ಆಗ್ಯದ. ಯಾರಿಗೆ ದುಃಖ ಆಗ್ಯದ ಅಂತಂದ್ರ ಜೀವ ಹಾಗೂ ಬ್ರಹ್ಮರಿಬ್ಬರು ಅಭಿನ್ನರಿದ್ದರಿಂದ ದುಃಖ ಜೀವನಿಗೂ ಆಗ್ಯದ, ಬ್ರಹ್ಮನಿಗೂ ಆಗ್ಯದ. ಜೀವನಿಗಾಗುವಾಗ ಸತ್ಯ ದುಃಖ ಆಗ್ಯದ, ಬ್ರಹ್ಮನಿಗಾಗುವಾಗ ಸುಳ್ಳು ದುಃಖ ಆಗ್ಯದ ಅಂತ ಹೇಳಿದೆಲ್ಲ. ಅದು ಯಾಕೆ ಸುಳ್ಳು ದುಃಖ ಆಗ್ಯದ ಅಂದಿ? ಭ್ರಾಂತಿಯಿಂದ. ಅದಕ್ಕೆ ರಾಮಕೃಷ್ಣ ಅವತಾರ ಕಣ್ ಸರಿ, ಸಂತೋಷದ. ಆದ್ರ ಜೀವನಿಗಾದ ದುಃಖಾದಿಗಳು ಸತ್ಯನೋ ಅಸತ್ಯನೋ? ಸತ್ಯನೇ. ಆ ಜೀವನಿಂದ ಬ್ರಹ್ಮ ಅಭಿನ್ನನೋ ಭಿನ್ನನೋ? ಅಭಿನ್ನನು. ಅಂದ್ರೆ ಸತ್ಯವಾದ ದುಃಖವುಳ್ಳ ಜೀವನಿಂದ ಅಭಿನ್ನನಾದ ಬ್ರಹ್ಮನಿಗೆ ಮಾತ್ರ ಅದ್ ಹೆಂಗ ಅಸತ್ಯವಾದ ದುಃಖ ಆಗ್ಲಿಕ್ಕೆ ಸಾಧ್ಯದ? ಅದ್ ಹೆಂಗಾಗ್ಲಿಕ್ಕೆ ಸಾಧ್ಯದ? ಏನು ಬಾಯಲ್ಲಿ ಹೇಳ್ರಿ. ಸತ್ಯವಾದ ದುಃಖವುಳ್ಳ ಜೀವನಿಂದ ಅಭಿನ್ನನಾದ ಬ್ರಹ್ಮನಿಗೆ ಅಸತ್ಯವಾದ ದುಃಖಾದಿಗಳು ಆಗಲು ಹೇಗೆ ಸಾಧ್ಯ? ಇಬ್ಬರ ಕೈ ಹಿಡ್ಕೊಂಡು ನಿಂತ್ಕೊಂಡಾರ. ಅವನಿಗೆ ಮೈಲಿಗೆ ಆಗ್ಯದ, ಇವನಿಗೆ ಮೈಲಿಗೆ ಆಗಿಲ್ಲ ಅಂತ ಹೇಳಿದ್ನಂತ. ಇನ್ನು ಮೈಲಿಗೆ ಆಗಿಲ್ಲ, ಅವನಿಗೆ ಮೈಲಿಗೆ ಆಗ್ಯದ. ಯಾಕ? ಅವ ಮುಟ್ಟ್ಯಾನ, ಅವ ಸಾಕ್ಷಾತ್ ಮುಟ್ಟಿದ್ರಿಂದಾಗಿ ಅವನಿಗೆ ಅವನು ಸಾಕ್ಷಾತ್ ಮುಟ್ಟಿದ್ರಿಂದಾಗಿ ಏನು ಅವನಿಗೆ ಮೈಲಿಗೆ, ಇವನು ಮುಟ್ಟಿಲ್ಲ ಆದ್ರಿಂದ ಮೈಲಿಗೆ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಅಂದ್ರು, ಇವನು ಮುಟ್ಟಿಲ್ಲ ಆದ್ರಿಂದ ಮೈಲಿಗೆ ಇಲ್ಲ, ಅವನು ಸಾಕ್ಷಾತ್ ಮುಟ್ಟಿದ್ದಾನದ ಮೈಲಿಗೆ ಅದ. ಆದ್ರೆ ಸಾಕ್ಷಾತ್ ಮುಟ್ಟಿದವನನ್ನ ಇವನು ಮುಟ್ಟಿದ್ದರಿಂದಾಗಿ ಇವನಿಗೆ ಮೈಲಿಗೆ ಅದ ಅಂತೀಯೋ ಇಲ್ಲ ಅಂತೀಯೋ? ಸಾಕ್ಷಾತ್ ಮುಟ್ಟಿದವನೇ ಆದ್ನಲ್ ಮತ್ತೆ ಇವನು ಸತ್ಯಕ್ಕೆ ಆನಂದ ವಾದ ಅಂದ್ರೆ ಎಂತಿಂತ ವಾದ ಮಾಡ್ಯಾರ ಅಂದ್ರೆ ಭಾರಿ ವಾದ ಮಾಡ್ಯಾರ. ಶ್ರೀಮದಾಚಾರ್ಯ ಬರೋ ತನಕ ಇಂತಹ ವಾದಗಳೆಲ್ಲ ಕೋಟಿ ಕೋಟಿ. ಇನ್ನ ಮತ್ತ ಭ್ರಾಂತಿ ಇದು ಹೋಲ್ಬಿಡ್ರಿ. ಒಂದು ವಾಸ್ತವದಲ್ಲಿ ದುಃಖ ಉಳ್ಳಂತಹ ಜೀವನಿಂದ ಅಭಿನ್ನನಾದ ಪರಮಾತ್ಮನಿಗೂ ವಾಸ್ತವದಲ್ಲೇ ದುಃಖ ಬರಬೇಕೆ ಹೊರತಾಗಿ ಅವಾಸ್ತವ ದುಃಖ ಬರುವುದಿಲ್ಲ. ಯಥಾಕಥಂಚಿತ್ ಇವ ಸಾಕ್ಷಾತ್ ಸ್ಪರ್ಶ ಮಾಡ್ಯಾನ ಮೈಲಿಗೆ, ಇವ ಮಟ್ಟಿಲ್ಲ ಆದ್ರಿಂದಾಗಿ ಮೈಲಿಗಿಲ್ಲ ಅಂತ ಮುಚ್ಕೊಂಡಾನ. ಒಪ್ಕೊಳ್ಳೋಣಂತ ಅಂದ್ರೆ ಭ್ರಾಂತಿಯಿಂದ ಅದಲು ದುಃಖಾದಿಗಳು ಇದ ಅಂತ ಒಪ್ಕೊಳ್ತಿಲ್ಲ ಇವಂಗ. ಬ್ರಹ್ಮನಿಗೆ ಭ್ರಾಂತಿಯಿಂದ ಆದ್ರೂ ಅವ ಅಂತಂತಿ ಇಲ್ಲೋ? ಮತ್ತು ಭ್ರಾಂತಿಯಿಂದ ದುಃಖಾದಿಗಳು ಇರುವನನ್ನ ಈಶ್ವರ ಅಂತಾರ ಒಪ್ಪಬೇಕು ಹೆಂಗ? ಅದನ್ನ ಹೇಳಿ ನಮಗ. ಅವ ಈಶ್ವರ ಹೆಂಗಾಗ್ತಾನ? ಯಾಕಂದ್ರ ನಾವ್ ಯಾವ ಈಶ್ವರನ ಕಡೆಗೆ ಹೋಗಿ ಬ್ರಹ್ಮನ್ ಕಡೆಗೆ ಹೋಗಿ ಕೈ ಜೋಡಿಸ್ಬೇಕಾಗ್ಯದ. ಅವನ ಭ್ರಾಂತಿಯಿಂದ ದುಃಖದಾಗ ಕೂತಾನ. ಈಗ ಅವನ ಭ್ರಾಂತಿ ಒಳಗ್ ಕೂತಾನ. ಈಗ ಅವಂಗ ಹೋಗಿ ಏನ್ ಕೇಳ್ಬೇಕು ನೀನು? ನನ್ ದುಃಖ ಹೋಗ್ಲಾಡ್ಸು ಹೆಂಗ್ ಕೇಳ್ತಿಪ್ಪ? ಏನು ಆಚಾರ್ಯ ಅಂತಾರ, ಅಲ್ಲಪ್ಪ ಈಗ ಭ್ರಾಂತಿಯಿಂದ ದುಃಖ ಉಳ್ಳವನಾದ ಮೇಲೂ ಪಾರಮಾರ್ಥಿಕ ದುಃಖಿ ಜೀವನಿಗಿಂತಲೂ ಉತ್ಕರ್ಷ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೆಂಗ? ಯಾಕಂದ್ರೆ ಪಾರಮಾರ್ಥಿಕವಾಗಿ ದುಃಖ ಉಳ್ಳ ಜೀವ ಹೆಂಗ ಕನಿಷ್ಠನೋ, ಭ್ರಾಂತಿಯಿಂದ ದುಃಖ ಉಳ್ಳ ಬ್ರಹ್ಮನು ಕನಿಷ್ಠನೇ ಆಗ್ತಾನ. ಒಂದು. ಇನ್ನು ಎರಡನೇದ್ದು ಏನು ಅಂದ್ರೆ, ಹಂಗಲ್ರಿ, ಈಗ ಭ್ರಾಂತಿ ಬರವಲ್ತ್ಯಾಕ? ಭ್ರಾಂತಿ ಹೋದ್ಮ್ಯಾಲೆ ಅವಂಗಂತರೂ ದುಃಖದ ಅನುಭವ ಇರಂಗಿಲ್ಲ.
ಹೋತು. ಈಗ ಇಷ್ಟೊತ್ ತನಕ ಅವೇನ್ ತಿಳ್ಕೊಂಡಿದ್ದ, ಕಪ್ಪಿ ಚಿಪ್ಪನ್ನು ಬೆಳ್ಳಿ ಅಂತ ತಿಳ್ಕೊಂಡಿದ್ದ. ಮುಂದ ನೇದಂಬ್ರ ಇರ್ತಾವೆ, ಅದು ಕಪ್ಪಿ ಚಿಪ್ಪು ಬೆಳ್ಳಿ ಅಲ್ಲ ಅಂತ ಬಂದ ಹೊತ್ತಿನೊಳಗ ಆ ಬಾಧೋತ್ತರ ಕಾಲದಲ್ಲಿ, ಬಾಧ ಬಂದ ಮೇಲೆ ಮುಂದಿನ ಕ್ಷಣದಲ್ಲಂತರೂ ಅವನಿಗೆ ಬೆಳ್ಳಿ ಅಂತ ಜ್ಞಾನವಿಲ್ಲ. ಹಂಗ ಭ್ರಾಂತಿಯಿಂದ ದುಃಖ ಇದ್ದ ಕಾಲದಾಗ ಇರುವಲ್ತ್ಯಾಕ, ಭ್ರಾಂತಿ ಹೋದ ಮೇಲಂತರೂ ಅವ ದುಃಖ ಉಳ್ಳವನಾಗುವುದೇ ಇಲ್ಲಲ್ಲ. ಇಲ್ಲಿ ಇವತ್ತಿನ ತನಕ ನನಗೆ ದುಃಖ ತಿಳ್ಕೊಂಡಿದ್ದೆ, ನಾ ಬ್ರಹ್ಮ ಅಂತ ನಂಗೆ ದುಃಖ ಇಲ್ಲ ಅಂತ ತಿಳ್ಕೊಂಡಪ್ಪ. ಮುಂದೆ ಅವಾಗಂತರೂ ಹೋತೋ ಇಲ್ಲೋ ಅಂತ ಪ್ರಶ್ನೆ ಬಂತೀಗ. ಯಾವಾಗ ಬಾಧ ಬಂತು ಆ ಕಾಲದಲ್ಲಿ ಅವನ ಉತ್ಕರ್ಷ ಬಂದೇ ಬಿಡ್ತು ತಕ್ಷಣಕ್ಕೆ. ಯಾಕೆ ಈಗಂತೂ ಭ್ರಾಂತಿ ಇಲ್ಲಲ್ಲ. ಭ್ರಾಂತಿ ಕಾಲದಲ್ಲಿ ದುಃಖಾದಿಗಳಿರಲಿ, ಭ್ರಾಂತಿ ಹೊರಟು ಹೋದ ಮೇಲೆ ದುಃಖಾದಿಗಳಿಲ್ಲ, ಉತ್ಕರ್ಷ ಬಂದೇ ಬಿಡ್ತು ಅಂತೀನಿ. ಕಲ್ಪನಾ ಅಂತ ಹೇಳಿದ್ದೇನೆ ಅಂತ ದೇಸಾರ ಹೇಳ್ರಿ. ಏನು ಇಷ್ಟೊತ್ತಿನ ತನಕ, ಇಷ್ಟೊತ್ತಿನವರೆಗೆ ಹಗ್ಗವನ್ನು ಹಾವು ಎಂದು ತಿಳಿದಿದ್ದೆ. ಆ ಟೈಮ್, ಆ ಕಾಲದಲ್ಲಿ ಹಾವು ಎನ್ನುವ ಜ್ಞಾನ ಇದ್ರೂ ಕೂಡ, ಭಯಗೊಂಡಿದ್ರೂ ಕೂಡ ಹಾವಲ್ಲ ಎಂಬ ಬಾಧಜ್ಞಾನ ಬಂದ ಮೇಲೆ ಹಾವು ಹೊರಟು ಹೋಯ್ತು, ಭಯವೂ ಹೊರಟು ಹೋಯ್ತು. ಸಿಂಪಲ್. ಈಗ ನಾನು ಅಭಯ ನಿರ್ಭೀತನ, ಈಗ ಆ ಹಗ್ಗ ತುಳ್ದೆ ಕಚ 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 ತುಳ್ದನ, ಈಗ ಯಾಕೆ ಭಯ ಇಲ್ಲ ನನಗೆ ಅಂತಂತೀನಿ ಅಂತಂದ್ರೆ ಅದಕ್ಕಂತಾರ ಅದಕ್ಕಂದ್ರು ತತ್ಕಾಲೇ ದುಃಖಾನುಭವಸ್ಯ ಉಭಯತ್ರಾಪಿ ತುಲ್ಯತ್ವಾತ್. ಆ ಕಾಲದಲ್ಲಿ ದುಃಖಾನುಭವ ಅಂತನ್ನೋದೇನದ ಏನ್ರಿ, ಆ ಕಾಲದಲ್ಲಿ ದುಃಖಾನುಭವ ಅಂತನ್ನೋದೇನದ, ಯಾವ ಕಾಲದಲ್ಲಿ ಭ್ರಾಂತಿ ಬಂದ ಕಾಲದಲ್ಲಿ ದುಃಖಾನುಭವ ಅನ್ನೋದೇನದ, ಅದನ್ನಂತರೂ ಅಲ್ಲಗಳಲ್ಲಿ ಬರೋದಿಲ್ವಲ್ಲ. ಅದಕ್ಕೆ ಆಚಾರ್ಯರು ನಹಿ ತತ್ಪಕ್ಷೇ ಪರಮಾರ್ಥ ದುಃಖಿನಃ ಭ್ರಾಂತ್ಯಾ ದುಃಖಿನಶ್ಚ ತತ್ಕಾಲೇ ಕಶ್ಚಿತ್ ವಿಶೇಷ. ವಾಸ್ತವಿಕವಾಗಿ ದುಃಖ ಉಳ್ಳವನಿಗೂ ಭ್ರಾಂತಿಯಿಂದ ದುಃಖ ಆಗಿರುವಾಗಲೂ ಆ ಕಾಲದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಏನ್ರ ವ್ಯತ್ಯಾಸದ ಏನು ಹೇಳೋಣಂತ. ಸೇಮ್ ಸಮಾನವಾದ ಕಾಲ. ಯಾರು, ಒಬ್ಬನು ವಾಸ್ತವದಲ್ಲಿ ದುಃಖ ಪಡೆದಿದ್ದಾನೆ, ಇನ್ನೊಬ್ಬರು ಭ್ರಾಂತಿಯಿಂದ ದುಃಖ ಪಡೆದಿದ್ದಾನೆ. ಆ ಕಾಲದಲ್ಲಿ ಇವನಿಗೂ ಅವನಿಗೂ ವ್ಯತ್ಯಾಸವನ್ನು ಹೇಳೋಣಂತ. ಮುಂದೆ ಬೇಡ, ಬಾಧ ಬಂದ್ಮೇಲೆ ಕಾಲ್ ಬೇಡ, ಬಾಧೋತ್ತರ ಕಾಲದಲ್ಲಿ ಬೇಡ. ಆ ಮೂಮೆಂಟ್ ಅವನಿಗೆ ಎಷ್ಟೊತ್ತು 1 ಗಂಟೆಗಳ ಕಾಲ ಭ್ರಾಂತಿಯಿಂದ ದುಃಖಿತನಾಗಿದ್ದ, ಇನ್ನೊಬ್ಬ 1 ಗಂಟೆಗಳ ಕಾಲ ವಾಸ್ತವದಲ್ಲಿ ದುಃಖಿತನಾಗಿದ್ದ. ಈ ವಾಸ್ತವ ದುಃಖಿ ಅವಾಸ್ತವ ದುಃಖಿ 1 ಗಂಟೆಯ ಕಾಲದಲ್ಲಿ ಇವರಿಬ್ಬರು ಭಿನ್ನರೋ, ಇಬ್ಬರಿಗೂ ಒಂದೇ ರೀತಿ ಇದ್ದವರವರು, ಒಂದೇ ಅವರು, ಬೇರೆ ಹೆಂಗೆ ಹೇಳಿಕ್ ಬರ್ತದೆ? ನಾವು ಆ ಕಾಲದಲ್ಲಿ ಕೇಳ್ತೀವಿ, ಈಗ ಮುಂದಿನ ಕಾಲಕ್ಕೆ ಬಂದದಂತ ಹೋಗ್ ದಾಟ್ ಹೋಗಿ, ಈಗ ಅದನ್ನ ಹೇಳೋ ಮೊದಲು ಅಂತ ಕೇಳ್ತೀವಿ ನಾವು. ಗೊತ್ತಾಯ್ತಾ? ಅದಕ್ಕ ವೇದೇಶ್ವರ ಒಂದು ದೃಷ್ಟಾಂತ ಕೊಡ್ತಾರೆ. ಏನು ಅಂದ್ರೆ, ಒಬ್ಬನಿಗೆ ವಾಸ್ತವಿಕವಾಗಿ ಪುತ್ರ ತೀರಿ ಹೋಗಿದ್ದಾನೆ, ಅವ ಭಾರಿ ಎತ್ಕೋದ್ ಕೂತಾನೆ. ಇನ್ನೊಬ್ಬವಂಗ ಮಗ ಸತ್ತಿದ್ದಾನೆ ಅನ್ನೋ ಭ್ರಾಂತಿಯಿಂದ ದುಃಖ ಪಡ್ತಾ ಇದ್ದಾನೆ. ಆ ಕಾಲದಲ್ಲಿ ಇವನೂ ದುಃಖ ಪಡೋ, ವಾಸ್ತವದಲ್ಲಿ ಪುತ್ರ ಮೃತನಾದ ವ್ಯಕ್ತಿ ದುಃಖ ಪಡುವ ಕಾಲ, ಭ್ರಾಂತಿಯಿಂದ ಪುತ್ರ ಹೋಗಿದ್ದಾನೆ ಅಂತ ದುಃಖ ಪಡುವ ಇಬ್ಬರು ವ್ಯಕ್ತಿ ಇದ್ದಾರಲ್ಲ, ಅದರಲ್ಲಿ ಏನ್ರ ವ್ಯತ್ಯಾಸದ ಏನು ಹೇಳೋಣ ಅಂತ? ಏನು ವ್ಯತ್ಯಾಸ ಇಲ್ಲ, ಇಬ್ಬರು ದುಃಖ ಪಡ್ತಾ ಇದ್ದಾರೆ. ಭ್ರಾಂತಿಯಿಂದ ದುಃಖ ಪಟ್ರೇನು, ವಾಸ್ತವಿಕ ದುಃಖ ಪಟ್ರೇನು? ಒಬ್ಬ ರಾಜ ಇದ್ನಂತೆ. ಆ ರಾಜ ತನ್ನ ಒಬ್ಬ ಮಗ, ಅವನು ಬಹಳ ರೋಗ ಬಂದಿತ್ತಂತೆ, ಮರಣಶೈಲಿ ಮಲಗಿದ್ದಾನೆ. ಇವತ್ತು ನಾಳೆ ಸಾಯ್ತಾನ ಅಂತ ಹೇಳಿ ಅವಂಗ ಪೂರ್ಣ ಇದಾಗ್ಬಿಟ್ಟದ್ರಿ, ಅವ್ನ್ ಕನ್ಫರ್ಮ್ ಆಗ್ಬಿಟ್ಟದ. ಕೂತಾನ ಪಾಪ, ಮಂಚದ ಮುಂದೆ ಕೂತ್ಕೊಂಡಾನ. ಎಲ್ಲಿ ಮಗ ಸತ್ತು ಹೋಗ್ಬಿಟ್ಟ ಕಷ್ಟ, ಉಳ್ಸೋಣ ಪ್ರಯತ್ನ ಮಾಡ್ಲಿಕ್ಕತ್ತಾನವ. ಏನಾಯ್ತು ಅಂದ್ರೆ, ಅದು ಔಷಧ ಹಾಕ್ಯಾರ, ಎಲ್ಲ ಹಾಕ್ಯಾರ, ಅದು ಪುರುಷೋತದ. ಇವ್ ಯಾವುದೋ ಒಂದು ಗಳಿಗೆಗಳು ನಿದ್ದೆ ಹತ್ತಿದ, ಇವ್ ರಾಜ ನಿದ್ದೆ ಹತ್ತದ. ನಿದ್ದೆ ಹತ್ತೊಳಗೆ ಏನಾಗ್ಯದ ಅಂದ್ರ, ಈ ವಾಸ್ತವ ಪುತ್ರ ಒಬ್ಬ ಇದ್ದಾನೆ. ನಿದ್ದೆ ಹತ್ತಿದಾಗ ಇವನ್ ಕನಸ್ನ್ಯಾಗ ಇವಂಗ 10 ಮಂದಿ ಗಂಡಸ್ ಮಕ್ಕಳು ಎಲ್ಲ ಅಡ್ಡಾಡ್ಕೋತಿದ್ದದ್ದು, ರಾಜ್ಯ ನಡೆಸಿದ್ದು ಎಲ್ಲ ನಡೆದದ. ಹೆಂಡತಿ ಬಂದು ಇದ್ದಕ್ಕಿದ್ದಂಗೆ, ಹೇಳ್ರಿ ನಮ್ಮ ಹುಡುಗ ಹೋಗ್ಬಿಟ್ಟ ಅಂತ ಪಾಪ ಹತ್ಬಿಟ್ಟ ಅಂತಿದ್ವಿ. ಹತ್ರವ ಅಂದ, ಯಾರ್ ಸಲುವಾಗಿ ಹಳ್ಳಿ ಅಂತ ಕೇಳಿದವ. ಏನಂತ? ಕನಸ್ನ್ಯಾಗ 10 ಮಂದಿ ಗಂಡಸ್ ಮಕ್ಕಳಿದ್ವು, ಅವನಿಗೆ ಕೆಡಿಸಿವಿ ಅಂತ ಅಳ್ಳೋ, ಎಬ್ಬಿಸಿ ಸ್ವಪ್ನ ಹೋತು ಅಂತ ಅಳ್ಳೋ, ಈ ಒಬ್ಬನ ಸಲುವಾಗಿ ಅಳ್ಳೋ ಅಂತ ಕೇಳಿದಂತ. ಎರಡೂ ದುಃಖಕ್ಕೆ ಕಾರಣವೇ ಆಗಿದೆ. ಏನ್ರಿ ದೇಸಾರ ಅರ್ಥ ಆತನು? ಸ್ವಪ್ನದಲ್ಲಿದ್ದ 10 ಪುತ್ರರು ಹೋದದ್ದಕ್ಕಳ್ಳೋ, ವಾಸ್ತವದಲ್ಲಿ 1 ಪುತ್ರ ಕೊಳ್ಳೋ. ಹಂಗಾರೆ ಎರಡೂ ದುಃಖಕ್ಕೆ ಕಾರಣ. ಭ್ರಾಂತಿಯಿಂದ ಅಷ್ಟೊತ್ತು ಅದ್ದವನು ವಾಸ್ತವಿಕವಾಗಿ ಹತ್ತದ್ದು ಎರಡೂ ದುಃಖಕ್ಕೆ ಕಾರಣ ಆಯ್ತು. ಮತ್ತೆ ನೋಡ್ರಿ, ಬಹಳ ಚಂದದ. ಅದಕ್ಕ ಇಷ್ಟು ಮಾತು ಹೇಳಿದ್ರಿ. ಈಗ
ಅದಕ್ಕೆ ಏನೂ ವ್ಯತ್ಯಾಸ ಇಲ್ಲ ಅಂತಂದ್ರೆ ಅದಕ್ಕೆ ಈ ವಾಕ್ಯ ಓದ್ರಿ ನೀವು. ನಹಿ ತತ್ಪಕ್ಷೇ ಪರಮಾರ್ಥ ದುಃಖಿನಃ ಭ್ರಾಂತ್ಯ ದುಃಖಿನಶ್ಚ ತತ್ಕಾಲೇ ಕಶ್ಚಿದ್ ವಿಶೇಷ. ಇಷ್ಟೊತ್ತು ಬೇಕಾತ್ ನೋಡ್ರಿ ಆ ವಾಕ್ಯಕ್ಕೆ ಬರ್ಲಿಕ್ಕೆ, ಎಷ್ಟು ದೀರ್ಘದ. ಮತ್ತ ಇನ್ನು ಒಂದು, ಏನು ವ್ಯತ್ಯಾಸ ಇಲ್ಲ ಆದ್ರಿಂದ ಅವನಿಗೆ ಉತ್ಕರ್ಷ ಅಂಬುದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಸ್ವಾತಂತ್ರಸ್ಯ ಚ ಭ್ರಾಂತಸ್ಯ ನಿಶ್ಚಿತಮೇವ. ಹಾ ಹಾ, ಭ್ರಾಂತನಿಗೆ ಇನ್ನೊಂದು ಸಮಸ್ಯೆ ಬರ್ತದೆ. ಏನು? ಅವನು ಅಸ್ವತಂತ್ರ ಅಂತ ಸಿದ್ಧ ಆಗ್ತದೆ. ಯಾರಿಗೆ ಭ್ರಾಂತಿ ಯಾರಿಗೆ ಬರ್ತದೆ? ಅಸ್ವತಂತ್ರನಾದವನಿಗೆ ಬರ್ತದೆ. ಹಂಗಾರ ಬ್ರಹ್ಮನಿಗೆ ಅಸ್ವತಂತ್ರ ಭ್ರಾಂತಿಯಿಂದ ದುಃಖ ಬರ್ತದೆ ಅಂತ ಒಪ್ಪಿಕೊಂಡ್ರು ಅಸ್ವಾತಂತ್ರ್ಯವನ್ನು ಒಪ್ಪಿಕೊಂಡಂಗೆ ಆಯ್ತಲ್ಲ. ಮತ್ತೆ ಉತ್ಕರ್ಷದ ಮನೆ ಹೇಳತ್ ಹೋಗ್ಲಿ ಯಾಕಂದ್ರೆ ಒಂದ್ ಕಡೆ ಅವಂಗ ಹೋಗ್ಲಿ. ಅಸ್ವಾತಂತ್ರ್ಯ ಬಂತಲ್ಲೋ, ಏನ್ ಮಾಡ್ಲಿಕ್ಕೆ ಹೊಂಟಿ ನೀನು? ಆಮೇಲೆ ಮತ್ತ ಹೇಳ್ತೇನ್ರಿ. ಹಾ, ಅವಾಗ ಅಸ್ವಾತಂತ್ರ್ಯ ಬರ್ಲಿ ಅಂತಂದ್ರ ಹಂಗಾರ ಅಸ್ವಾತಂತ್ರ್ಯ ಬಂದ್ರೆ ಏನಾಗ್ತದೆ? ಸ್ವೇಚ್ಛಾನುಸಾರಿತ್ವ ಇಲ್ಲ ಅಲ್ರಿ. ಭ್ರಾಂತನಾದ್ರೂ ಸ್ವೇಚ್ಛಾನುಸಾರಿತ್ವ ಯಾಕೆ ಬರಬಾರ್ದು ಅಂತಂದ್ರ ನಹಿ ಭ್ರಮ ಸ್ವೇಚ್ಛೆಯ ಯುಜ್ಯತೆ. ಯಾರಿಗಾದ್ರೂ ಸ್ವೇಚ್ಛೆಯಿಂದ ಭ್ರಮ ಬರ್ತದೆ? ಸ್ವೇಚ್ಛೆಯಿಂದ ಯಾರಿಗೂ ಭ್ರಮ ಬರುವುದಿಲ್ಲ. ನಾ ಹೊಂಟಿದ್ದೆ, ಅದು ಫಳಫಳ ಅಂತ ಹೊಳಿತಾ ಇತ್ತು, ಅದನ್ನ ನೋಡಿದ್ದಕ್ಕೆ ನನಗೆ ಭ್ರಾಂತಿ ಬರ್ತೆ ಹೊತ್ತಾಗಿ ನಾನ ಇಚ್ಛಾಪಟ್ಟು ಹಗ್ಗವನ್ನು ಹಾವು ಅಂತ ಭ್ರಾಂತಿ ಮಾಡ್ಕೊಂಡೆ. ಜಗತ್ತಿನೊಳಗಿಂದ ಯಾಕೆ ಬಂದಿಲ್ಲ ಏನ್ರಿ? ಕೇಳಚ್ಚಾರ ಆನಂದ ಅರ್ಥ ಆಯ್ತು. ಭೇದ ಜೀವನು ಅದನ್ನೇ ಹೇಳಿಕತ್ತೀವಿ. ಆ ಹಿಂದಿನ ಕಾಲದಾಗ ಏನಾಗಿದ್ದವ? ಹಿಂದಿನ ಕಾಲದಾಗ ಇದ್ದ ದುಃಖ ಇದ್ದ ಹೊತ್ತಿನೊಳಗೆ ಏನಾಗಿದ್ದವ? ಅಸ್ವತಂತ್ರನಾಗಿದ್ದ. ಈಗ ವಾಸ್ತವದಲ್ಲಿ ದುಃಖ ಪಡೋನು ಈಗ ದುಃಖ ಪಡೋರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅಂದಮೇಲೆ ನೀವು ವಾಸ್ತವಿಕ ಅಂತ ಹೇಳಿದ್ರು ಅವಾಸ್ತವಿಕ ಅಂತ ಹೇಳಿದ್ರು ದುಃಖ ಅಂತೂ ದುಃಖನೇ. ಅನುಭವಿಸಿದ್ದೇ. ಈಗ ಹಗ್ಗವನ್ನ ಹಾವು ಅಂತ ತುಳಿದಾಗ ಅವನಿಗೇನು ಭಯ ಆಗಿತ್ತು, ಕಂಪ ಆಗಿತ್ತು, ಅದಂತರೂ ಅನುಭವಿಸಿದ್ದಂತರೂ ಸತ್ಯನ, ಅದು ಸುಳ್ಳಲ್ಲ. ಇನ್ನು ಖರೆ ಹಾವು ತುಳಿದವ ಹಾವು ನೋಡಿದವಂತರೂ ಅನುಭವಿಸಿದ ಸತ್ಯನ. ಇದಕ್ಕೆ ಏನ್ ವ್ಯತ್ಯಾಸ ಏನದ? ಅದು ಇವಂಗ್ ಹೋತು, ಭ್ರಾಂತಿ ಹೋತು. ನಾನೇನ್ ಹಾವು ತುಳಿದಿಲ್ಲ ಅಂತ ಮುಂದಿನ ಕಾಲಕ್ಕೆ ಸರಿಯದ. ಆದ್ರ ಅನುಭವಿಸುವ ಕಾಲದಲ್ಲಿ ಏನಾಗಿದ್ದವ? ದುಃಖಿನೇ ಆಗಿದ್ದ. ಅಂದ್ಮೇಲೆ ಬ್ರಹ್ಮ ಇಂಥ ದುಃಖಿ ಯಾಕೆ ಕೂತಾಗ ಅವಾಸ್ತವ ಅಂತ ಯಾಕಂತೀನಿ? ಮತ್ತವಂಗ ಅವಾಸ್ತವಲ್ಲೇ ಅಲ್ಲದು. ಸ್ವಾತಂತ್ರ್ಯ ಎಲ್ಲಿ ಬಂತು ಮತ್ತವನಿಗೆ? ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವೇಚ್ಛಾನುಸಾರಿತಾಗಿ ಸ್ವಾತಂತ್ರ್ಯ ವಿಧವು. ತನ್ನ ಇಚ್ಛಾನುಸಾರವಾಗಿ ತಾನು ಕೆಲಸ ಮಾಡೋನು ಸ್ವತಂತ್ರ ಅನ್ಬೇಕು. ಭ್ರಾಂತಿ ಸ್ವೇಚ್ಛಾನುಸಾರವಾಗಿ ಬರ್ತದೇನು? ಬರುವುದಿಲ್ಲ. ಅಂದ್ರೆ ಸ್ವತಂತ್ರನಿಗೆ ಭ್ರಾಂತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಗ್ ವಾದ ವ್ಯವಹಾರದ ಸಾರ ಬಹಳ ಹೈ ಹೊಂಟದಿದೆ, ಪಿಚ್ಚು ಹೈ ಪಿಚ್ ಹೊಂಟದ. ಎರಡೂ ಒಪ್ಕೊಂಡದಕ್ಕೆ ಸಮಸ್ಯೆ ಆಗಿದೆ ಅವನಿಗೆ. ಅವನ್ ವಾದದ ಇದು ಅಭೇದ ಅಷ್ಟೇ ಅಲ್ಲ, ಭೇದಾಭೇದದ. ಅದಕ್ಕೆ ನಾವು ಹಿಡ್ಕೊಂಡ್ ಕೂತೀವನ್ನ. ಇನ್ನ ನಹಿ ಭ್ರಮ ಸ್ವೇಚ್ಛೆಯ ಯುಜ್ಯತೆ. ತತ್ಕಾಲ ಇಟ್ಕೊಂಡ್ಬಿಟ್ರೆ ರಘು ಅರ್ಥ ಆಗ್ತದೆ. ತತ್ಕಾಲದಲ್ಲಿ ಭ್ರಾಂತಿ ಮತ್ತು ವಾಸ್ತವದಲ್ಲಿ ಏನ್ ವ್ಯತ್ಯಾಸ ಇಲ್ಲ. ನಾ ಕೇಳ್ತೀನಿ, ನೀವು ಹಗ್ಗ ತುಳಿದಾಗ ನಿಮಗೆ ಭಯ ಆಗಿತ್ತೋ ಇಲ್ಲೋ? ಶರೀರ ನಡಲಿಕ್ಕತ್ತಿತ್ತೋ ಇಲ್ಲೋ? ಇದು ಹಗ್ಗ ತುಳಿದವಂಗ. ಖರೆ ಹಾವು ತುಳಿದಂಗು ಹಂಗ ಆಗಿತ್ತೋ ಇಲ್ಲೋ? ಮತ್ ಏನ್ ವ್ಯತ್ಯಾಸ ಹೇಳೋಣ ಅಂತ ಇಬ್ರು ಕೊಳ್ಳಿಕತ್ತಿದ್ವಿ ನಾವು. ಖರೆ ಹಾವು ಕುಳ್ದವ್ ನಾನು, ಸುಳ್ಳು ಹಾವು ತುಳಿದವ್ರು ನೀವು. ಥೈ ನೀವು ಕೊಳ್ಳಿಕತ್ತೀನಿ, ನಾನು ಕೊಳ್ಳಿಕತ್ತೀನಿ. ವ್ಯತ್ಯಾಸ ತೋರಿಸಿ ಇವರಿಬ್ಬರಲ್ಲಿ. ಆ ಪೀರಿಯಡ್ ಎಷ್ಟು ಹೊತ್ತದ ಅಷ್ಟು. ಅವ್ ಬಾದ ಜ್ಞಾನ ಬಂದ್ಮೇಲೆ ಆರಾಮಾದ, ನನಗ ಮತ್ತಿದು ಆತು ಬೇರೆ ವಿಷಯ. ಹಂಗಾರ ಆ ಪಿರಿಡಿನಲ್ಲಿ, ಆ ಕಾಲದಲ್ಲಿ ಇಬ್ರೂ ದುಃಖಾನುಭವಿಗಳೇ. ಮತ್ ಹಿಂಗ ದುಃಖ ಅನುಭವಿಸೋದಾದ್ರ ಅವ ಯಾವ ಈಶ್ವರ ರೀ ನಮಗವ? ಬೇಕಾಗೇ ಇಲ್ಲವ. ಅವ ಇಡೀ ಜಗತ್ತಿಗೆ ದೇವರು ಅಂತ ಹೇಳ್ಕೊಂಡು ಅವನ ವೀಲ್ ಚೇರ್ ಮೇಲೆ ಬರ್ತಿದ್ದಂತವ ಅನುಗ್ರಹ ಮಾಡ್ಲಿಕ್ಕೆ. ಇವ್ರು ದೊಡ್ಡ ಗುಡ್ಡ ಇಟ್ಕೊಂಡಿದ್ ನೋಡ್ರಿ ತಲೆ ಮೇಲೆ. ಒಂದು ಇಷ್ಟು ದೊಡ್ಡ ಗುಡ್ಡ ಇಟ್ಕೊಂಡಿರ್ಲಿಲ್ಲ ಅವ್ ತಲೆ ಮೇಲೆ. ಅವ ಹಿಂಗ್ ವೀಲ್ ಚೇರ್ ಯಾಕ ನೋಡ್ರಿ ದೇವ್ರು ಬಂದ್ರು ಅಲ್ರಿ. ಮತ್ತ ಅವ್ನ ದೇವ್ರ ಕಾಲೆಲ್ಲ ಹೋಗ್ಯಾವ. ನಿಮ್ಮೆಲ್ಲರ ದುಃಖ ಅನುಭವಿಸ್ತಿರ್ತಾನ ಹಿಂಗ ಟೊಪಿ ಹಾಕೋ. ನಹಿ ಭ್ರಮ ಸ್ವೇಚ್ಛೆಯ ಯುಜ್ಯತೆ. ಭ್ರಮ ಎಂಬುದು ಸ್ವೇಚ್ಛೆಯಿಂದ ಎಲ್ಲಿಗೆ ಬರುವುದಿಲ್ಲ. ಹೌದಾ? ಈಗ ಹಂಗಿದ್ರ ಈಗ ನೋಡ್ರಿ, ರಾಮ ಅತ್ತದ್ದು, ಕೃಷ್ಣ ಅತ್ತದ್ದು, ಮತ್ತೆ ಅದಂತರೂ ಅದರ ದೃಷ್ಟಾಂತ. ಕೊನೆಗೆ ಬಂದ, ಕನ್ಕ್ಲೂಸಿಗೆ ಬಂದ. ಗೊತ್ತಾಯ್ತಿಲ್ಲ ಏನಂತ ಹೇಳಿದ್ದು? ಅಲ್ಲ, ರಾಮನಿಗೆ ನಾನು ಭಗವಂತ ಅಂತ ಗೊತ್ತಿಲ್ಲದೆ ಇದ್ದರಿಂದಲೇನೆ ಭ್ರಾಂತಿಯಿಂದ ದುಃಖಿತನಾಗಿದ್ದ. ಹಂಗ ಭ್ರಾಂತಿಯಿಂದ ರಾಮ ದುಃಖಿತನಾಗಿದ್ರೂ ಅವನಿಗೆ ಸರ್ವೋತ್ತಮತ್ವಕ್ಕೇನು ಹಾನಿ ಇಲ್ಲವೋ, ಹಂಗ ಬ್ರಹ್ಮನಿಗೂ ಕೂಡ ಭ್ರಾಂತಿಯಿಂದ ದುಃಖ ಇದ್ರೂ ಕೂಡ ಸರ್ವೋತ್ತಮತ್ವಕ್ಕೆ ಹಾನಿ ಇಲ್ಲ ಅಂತಂತೀನಿ. ದೃಷ್ಟಾಂತದ ಅಷ್ಟಾಂತಿಕ ಭಾವ. ರಾಮ ಹೆಂಡತಿನ ಕಳ್ಕೊಂಡಿದ್ನೋ ಅಂತ ಅತ್ತವ. ಖರೆ ಹತ್ತಿದ್ನೇನವ? ಭ್ರಾಂತಿಯಿಂದ. ಹೆಂಡತಿ ಕಳೆದಿದ್ದಿಲ್ಲ, ಸುಳ್ಳು ಅತ್ತವ.
ಭ್ರಾಂತಿಯಿಂದ ಅತ್ತ ಅಂತ ತಿಳ್ಕೊಂಡು ಅದಕ್ಕೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ ಪದ್ಮಪುರಾಣದಲ್ಲಿ ಹೇಳುವಾಗ ಸ್ವಾತ್ಮಾನಂ ಪರಮಂ ವಿಷ್ಣುಂ ವಿಧಿತ್ವಾಪಿ ಸರಾಘವ. ಪರಮಾತ್ಮ ರಾಮಚಂದ್ರ ತನ್ನನ್ನು ತಾನು ವಿಷ್ಣುವಿನ ಅವತಾರ ಎಂದು ತಿಳಿದೇ ಇದ್ದ. ಅವೇನಂತಾನ, ರಾಮನು ತನ್ನನ್ನು ಪರಬ್ರಹ್ಮನೆಂದು ತಿಳಿಯದೇ ಇದ್ದು ದುಃಖಪಟ್ಟಾಗ ಹೆಂಗಿತ್ತೋ ಹಂಗ ಬ್ರಹ್ಮನಿಗೂ ಕೂಡ ಸ್ವರೂಪದ ಪರಿಜ್ಞಾನವಿಲ್ಲದೇ ಇದ್ದದ್ದರಿಂದಾಗಿ, ಅಂದ್ರೆ ರಾಮನಿಗೆ ತಾನು ದೇವರು ಎಂದು ತಿಳಿಯದೇ ಇದ್ದು ದುಃಖ ಬಂದರೂ ಕೂಡ ಅವನ ಸರ್ವೋತ್ತಮತ್ವಕ್ಕೆ ಹೆಂಗ ಹಾನಿ ಇಲ್ಲವೋ, ಏನ್ ಹೇಳ್ರಿ ಆನಂದವರು, ರಾಮನಿಗೆ ನಾನು ಪರಮಾತ್ಮ ಎಂಬ ಜ್ಞಾನ ಇಲ್ಲ, ಆವಾಗ ಭ್ರಾಂತಿಯಿಂದ ದುಃಖ ಬಂದದ. ಇಷ್ಟಿದ್ರೂ ರಾಮನ ಸರ್ವೋತ್ತಮತ್ವಕ್ಕೆ ಏನ್ರ ಹಾನಿಯಾಗಿದೇನೋ ಇಲ್ಲ. ಹಂಗ ಬ್ರಹ್ಮನಿಗೆ ಭ್ರಾಂತಿಯಿಂದ ದುಃಖ ಬಂದರೂ ಕೂಡ ಸರ್ವೋತ್ತಮತ್ವಕ್ಕೆ ಯಾಕೆ ಹಾನಿ ಅಂತ ಪ್ರಶ್ನೆ ಕೇಳಿದ್ರೆ ಅಲ್ಲೇ ದೃಷ್ಟಾಂತ ಹೊಡೆದ್ಬಿಡ್ತೀವಿ. ಮೊದಲನೇದ್ದು ಏನು ಅಂದ್ರೆ, ರಾಮನು ತನ್ನನ್ನು ದೇವರೆಂದು ತಿಳಿದಿದ್ದಿಲ್ಲ ಎಂಬ ಅಂಶವೇ ತಪ್ಪು. ಅಣ್ಣಿಗಿರಿಯವರು ಏನಾಯ್ತು, ಶ್ರೀರಾಚಾರ್ಯ ಏನು ರಾಮ ತನ್ನನ್ನು ತಾನು ದೇವರು ಅಂತ ತಿಳ್ಕೊಂಡಿದ್ನೋ ಇಲ್ವೋ? ನೋಡ್ರಿ, ಇವತ್ತಿನ ನಾಸ್ತಿಕವಾದ ಹೆಂಗೆ ಅದ, ಇವತ್ತಿನ ಬುದ್ಧಿಜೀವಿಗಳನ್ನು ತರಿಸ್ಕೊಂಡವರು ರಾಮ ದೇವ್ರಿಗಿವ್ರು ಇದ್ದಿದ್ದಿಲ್ಲ, ಇವರೆಲ್ಲ ಬ್ರಾಹ್ಮಣ ಸೇರಿ ಒಂದು ದೇವ್ರು ಮಾಡ್ಯಾರ ಅಂತ ಹೇಳ್ಯಾರ್ರಿ. ಈ ಬ್ರಾಹ್ಮಣರು ಸೇರಿ ರಾಮನ ಕೃಷ್ಣನ ದೇವ್ರು ಮಾಡಿ ಕೂಡ್ಸ್ಯಾರ, ಅವಂಗ ದನ ಕಾಯವ ಇವ ರಾಜ ಕಾಯವ ಅಂತ ಹಿಂಗೆ ಹೇಳ್ತಾರ. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರ ಬ್ರಹ್ಮಪುರಾಣದ ವಾಕ್ಯ, ತನ್ನನ್ನ ತಾನು ದೇವರು ಎಂದು ಸ್ಪಷ್ಟವಾಗಿ ತಿಳಿದಿದ್ದ ರಾಮಚಂದ್ರ. ರಾಮದೇವರ ಕಾಲದಲ್ಲಿ ಕೆಲವೊಂದು ಚೇತನರು ಮನುಷ್ಯರು ನೋಡಿದಾಗಲ್ಲ, ಪ್ರತ್ಯಕ್ಷ ಏನಂತ ನೋಡ್ಲಿ, ಯಾರಿಲ್ಲ ಅಂದಾರ. ಈಗ ನಾನು ನೀವು ಇಬ್ರು ಹೊರಟಿದ್ದೀವಿ. ಹೊರಟ ಹೊತ್ತೊಳಗ ನನಗ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಜ್ಞಾನ ಬಂತು. ನೀವು ಬಾಜುಕ್ ಹೊರಟ್ರಿ, ನಿಮಗೇನ್ ಬರ್ಲಿಲ್ಲ. ಈಗ ಏನ್ ಮಾಡ್ಬೇಕು ಅದನ್ನ? ಅದು ಕಪ್ಪೆ ಚಿಪ್ಪನ್ನ ನೋಡಿ ನಿಮಗೆ ಭ್ರಾಂತಿ ಬರ್ಲಿಲ್ಲ, ನನಗೆ ಭ್ರಾಂತಿ ಬಂತು. ಏನ್ ಮಾಡ್ಬೇಕು ಈಗ? ಅದನ್ನ ಹೆಂಗ್ ವ್ಯವಸ್ಥೆ ಮಾಡ್ತೀರಿ? ಖರೆ ಆದ್ಮೇಲೆ ನನ್ನಲ್ಲಿ ನೇತ್ರದಲ್ಲಿ ದೋಷ ಅದ ಅಂತ ಸಿದ್ಧ ಆಗ್ತದೆ. ನನ್ನ ನೇತ್ರದಲ್ಲಿ ದೋಷದಲ್ಲಿ ಸಿದ್ಧ ಆಗ್ತದೆ. ಸಿಂಪಲ್ಲು. ನನ್ನ ನೇತ್ರ ದೋಷ ಇದ್ದದಕ್ಕೆ ನನಗೆ ಕಪ್ಪೆ ಚಿಪ್ಪು ಬೆಳ್ಳಿ ಹಾಕಂಡದ, ನಿಮಗೆ ನೇತ್ರ ದೋಷ ಇದ್ದಿದ್ದಿಲ್ಲ, ಆದ್ರಿಂದ ಕಪ್ಪೆ ಚಿಪ್ಪ ಹಾಕಂಡದ. ರಾಮನಲ್ಲಿ ದುಃಖ ಯಾರಿಗೆ ಕಂಡಿದೆ ಅಂದ್ರೆ ಅವನಲ್ಲಿ ದೋಷ ಅದ. ಯಾರಿಗೆ? ಅವನಲ್ಲಿ, ಕಂಡವನಲ್ಲಿ. ಕಂಡವನ ದೋಷದ ಸ್ವರೂಪ ಯೋಗ್ಯತಾ ಸ್ವರೂಪ ಚೇತನ ಅವನು ಕಂಡವ ಚೇತನ, ಅವನ ಸ್ವರೂಪ ಯೋಗ್ಯತೆಯಲ್ಲೇ ದೋಷಗಳವ ಅಲ್ಲ. ಸ್ವರೂಪ ಯೋಗ್ಯತೆಯಲ್ಲೇ ದೋಷಗಳಿದ್ರಿಂದ ಅವ ಏನ್ ಕಾಣ್ತಾನ? ದೋಷ ಕಾಣಿಸ್ತಾನೆ. ಕಾಮಣೆ ಆಗ್ಯದ, ಹಳದಿನ ಕಾಣಿಸ್ತಾವ ನನಗೆಲ್ಲ. ಹಂಗ ಏನಂತ ಈಗ ಹೇಳಿದ್ಮೇಲೆ, ಈಗ ನಿಮ್ಗೆ ದೃಷ್ಟಾಂತ ಕೊಟ್ಟಿನಿ. ಕಾಮಣಿ ಆಗ್ಯದ ಅಥವಾ ರಕ್ತಪಿತ್ತಿ ಅಂತದ ಇನ್ನೊಂದು ದೋಷ ಚಂದದ. ರಕ್ತಪಿತ್ತಿ ಅಂದ್ರೆ ಎಲ್ಲಾ ಕೆಂಪು ಕಾಣಿಸ್ತಾವ ಅವಂಗ. ಇದು ಹಳದಿ ಕಾಣಿಸೋದು, ಕೆಂಪು ಕಾಣಿಸೋದು ದೃಷ್ಟಾಂತದ ಇದಕ್ಕೆ ಲೋಕದಲ್ಲಿ. ಚೈತನ್ಯ ಅದ, ಮನುಷ್ಯರಿಗೆಲ್ಲರಿಗೂ ಚೈತನ್ಯ ಅದ. ಎಲ್ಲರ ಚೈತನ್ಯವು ಒಂದೇ ರೀತಿ ಇಲ್ಲ. ಚೈತನ್ಯ ಎಲ್ರಿಗೂ ಅದ. ಎಲ್ಲಾ ಮನುಷ್ಯರಿಗೂ, ರಾಮನ ಕಾಲದಲ್ಲಿದ್ದ ಪ್ರತಿಯೊಬ್ಬ ಜೀವಿಗೂ ಚೈತನ್ಯ ಉಂಟು. ರಾಮನ ಕಾಲದಲ್ಲಿ ವಿಶ್ವಾಮಿತ್ರರೂ ಇದ್ರು, ರಾವಣನೂ ಇದ್ದ. ರಾಮನನ್ನ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡಿದ್ದ, ವಿಶ್ವಾಮಿತ್ರರು ಜಗತ್ಸ್ವಾಮಿಯಾದ ರಾಮ ಅಂತ ತಿಳ್ಕೊಂಡಿದ್ರು. ಅಲ್ಲೇ ಅದರ ದೃಷ್ಟಾಂತ. ನನ್ನಲ್ಲಿ ದೋಷ ಇದ್ದಾಗ ನನಗೆ ಹಂಗೆ ಕಾಣಿಸ್ತದೆ, ದೋಷ ಇಲ್ಲದೆ ಇದ್ದಾಗ ಸರಿ ಕಾಣಿಸ್ತದೆ. ಅದು ಸ್ವರೂಪಗತವಾದದ್ದು, ಚೈತನ್ಯದಲ್ಲೇ ಇದ್ದದ್ದು. ದೋಷ ಎಂಬುದು ಸ್ವರೂಪಗತವಾದ ಚೈತನ್ಯವೇ ಅದು. ಚೈತನ್ಯ ಶರೀರ ಏನ್ ಸಂಬಂಧ ಇಲ್ಲ, ಅದು ಜಡನೆ. ಅದೇನದು ಹೋಗ್ತದೆ ಶರೀರ ಹೋಗ್ತದೆ. ಅದು ಅಲ್ಲ, ಚಾನ್ಸೇ ಇಲ್ಲ. ನೀವು ನೋಡ್ತಾ ಇರೋದು ಒಳಗಿನಿಂದ. ಹೊರಗಿನಿಂದ ನೋಡ್ಲಿಕ್ಕೆ ಬರೋದೇ ಇಲ್ಲ ನಿಮಗೆ. ಹೊರಗಿನಿಂದ ಬರೀ ಕಣ್ಣು ಅಷ್ಟೇ ಗ್ರಹಿಸುವುದು. ಯಾವುದು? ಸ್ವರೂಪ ಗ್ರಹಿಸ್ತದೆ. ಈಗ ಹಂಗಿದ್ರೆ ಸತ್ತ ವ್ಯಕ್ತಿ ಕಣ್ಣವನೋ ಇಲ್ಲೋ ಅವ ಗ್ರಹಿಸ್ಬೇಕಾಯ್ತು. ಮತ್ತೆ ಚೈತನ್ಯ ಗ್ರಹಿಸ್ಬೇಕು. ಜಡನೆ ಅದು. ಹಂಗಿದ್ದಂಗೆ. ಸ್ವಾತ್ಮಾನಂ ಪರಮಂ ವಿಷ್ಣುಂ ವಿದಿತ್ವಾ ಅಪಿ ರಾಘವ. ತನ್ನನ್ನು ತಾನು ಪರಮಾತ್ಮ ಎಂದು ತಿಳಿದಿದ್ರು ಕೂಡ, ಅಂದ್ರೆ ಅವೇನಂದಿದ್ದ ದೃಷ್ಟಾಂತದೊಳಗ, ರಾಮ ತನ್ನನ್ನು ತಾನು ದೇವರು ಅಂತ ತಿಳಿದಿದ್ದಿಲ್ಲ. ಹಂಗ ತಿಳಿದೇ ಇದ್ದದಕ್ಕೆ ಭ್ರಾಂತಿಯಿಂದ ದುಃಖಿತನಾದರೂ ಕೂಡ ರಾಮನಿಗೆ ಉತ್ಕರ್ಷಕ್ಕೆ ಏನು ಹಾನಿ ಇಲ್ವೋ ಹಂಗ ಬ್ರಹ್ಮನಿಗೆ ಯಾಕೆ ಹಾನಿ ಇಲ್ಲ ಅಂತ ಕೇಳಿದ್ರೆ ದಡ್ಡ. ಸ್ವಾತ್ಮಾನಂ ಪರಮಂ ವಿಷ್ಣುಂ ವಿದಿತ್ವಾಪಿ ಸ ರಾಘವ. ಪರಮಾತ್ಮ ರಾಮಚಂದ್ರ ತನ್ನನ್ನು ತಾನು ಪರಮಾವತಾರಿ ವಿಷ್ಣು ಅವತಾರಿ ಅಂತ ಗೊತ್ತಿತ್ತು ಅವನಿಗೆ. ಮತ್ಯಾಕತ್ತ? ದೈತ್ಯಾನ ಮೋಹನಾರ್ಥಾಯ ದರ್ಶಯಾಮಾಸ ಮೂಢತಾಂ. 2 ದೈತ್ಯರಿಗೆ ಮೋಹ ಬರ್ಲಿಕ್ಕೆ ಹಾಗೆ ಮೂಢತ್ವವನ್ನು ತೋರಿಸ್ದ. ಅಯ್ಯ, ಏನ್ ಮಾಡ್ಬೇಕವ, ನನ್ನ ಹೆಂಡತಿ ಕಳೆದು ಹೋಗ್ಬಿಟ್ಟಾಳ ಅಂತ ಕುತ್ಕೊಂಡ. ಇತಿ ಪಾದ್ಮೇ. ಶ್ರೀಕೃಷ್ಣ ಪರಮಸ್ತು.